ನಮಸ್ಕಾರ ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ರಾಜ್ಯದ ಪ್ರಮುಖ 12 ನದಿಗಳ ನೀರು ಕಲುಷಿತ ಎನ್ನುವಂತ ರಿಪೋರ್ಟ್ ನಿಜಕ್ಕೂ ಕೂಡ ಸಾಕಷ್ಟು ಜನರನ್ನ ಬೆಚ್ಚಿ ಬೀಳಿಸಿದೆ. ಕುಡಿಯುವ ನೀರಿನ ಮೂಲ ಕೃಷ್ಣಾದಿಂದ ಹಿಡಿದು ಕಾವೇರಿ ತನಕ 12 ನದಿಗಳಿಗೆ ಈ ಸಂಕಷ್ಟ ಬಂದಿದ್ದು ಯಾಕೆ? ಕುಡಿಯುವ ನೀರು ಕಲುಷಿತ ಆಗಿದ್ದು ಹೇಗೆ? ಮಾನವನ ದುರಾಸೆಯಿಂದ ಏನೆಲ್ಲ ಆಗ್ತಾ ಇದೆ? ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ನೇತ್ರಾವತಿ ಓಕೆ, ಜೀವ ಜಲಕ್ಕೆ ಕಷ್ಟ. ರಾಜ್ಯದ ಜಲಸಂಪತ್ತಿನ ಬಗ್ಗೆ ಆಘಾತಕಾರಿ ವರದಿ ಬಹಿರಂಗ ಆಗಿದೆ. ಜೀವ ನದಿ ಅಂತ ಕರೆಯಲ್ಪಡುವಂತ ಕಾವೇರಿ ನದಿಗೂ ಕೂಡ ಕಳಂಕ ತಂದಿಟ್ಟಿದೆ ಈ ರಿಪೋರ್ಟ್. ರಾಜ್ಯದ 12 ನದಿಗಳ 32 ಸ್ಥಳಗಳಲ್ಲಿ ಪರೀಕ್ಷಾ ವರದಿಯನ್ನ ಬಹಿರಂಗ ಮಾಡಲಾಗಿದೆ. ಇದರಲ್ಲಿ ರಾಜ್ಯದ ಯಾವುದೇ ನದಿಗೂ ಕೂಡ ಎ ಗ್ರೇಡ್ ಸಿಕ್ಕಿಲ್ಲ. ನೇತ್ರಾವತಿ ನದಿ ಇದಕ್ಕೆ ಬಿ ದರ್ಜೆ ಸಿಕ್ಕಿದೆ. ಉಳಿದ ನದಿಗಳು ಸಿ ಮತ್ತು ಡಿ ದರ್ಜೆ. ಯಾವುದೇ ನದಿಯ ನೀರು ಕುಡಿಯೋಕೆ ಯೋಗ್ಯ ಅಲ್ಲ ಅಂತೇಳಿ ರಿಪೋರ್ಟ್ಗಳು ಹೇಳ್ತಾ ಇವೆ. ಹಾಗೆಯೇ ನಾಗರಿಕ ಪ್ರಜ್ಞೆ ಸಂಪೂರ್ಣವಾಗಿ ಮರೆತು ಹೋಗಿದ್ದಾರೆ. ಜೀವ ಜಲಕ್ಕೆ ಕಂಟಕ ಎದುರಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನಾನು ಪ್ರಮುಖವಾಗಿ ಹೇಳ್ತಾ ಹೋಗ್ತೇನೆ, ರಾಜ್ಯದಲ್ಲಿ ಎಷ್ಟೆಲ್ಲ ನದಿಗಳು ಹರಿಯುತ್ತೆ ಅಂತೇಳಿ. ಕೃಷ್ಣ, ಕಾವೇರಿ, ಗೋದಾವರಿ, ತುಂಗಭದ್ರಾ, ನೇತ್ರಾವತಿ, ಸ್ವರ್ಣ, ಸೌಪರ್ಣಿಕ, ಕುಬ್ಜ, ಶರಾವತಿ, ಸೀತಾ, ಘಟಪ್ರಭಾ, ಅರ್ಕಾವತಿ, ಮಲಪ್ರಭಾ, ಗುರುಪುರ, ವೇದಾವತಿ, ಭದ್ರಾ ನದಿ, ಶಿಂಷಾ ನದಿ, ಹೀಗೆ 10 ಹಲವು ನದಿಗಳು ನಮ್ಮ ರಾಜ್ಯದಲ್ಲಿ ಜೀವ ಜಲವನ್ನು ಕೊಡ್ತಾ ಇದೆ. ಕುಡಿಯುವ ನೀರು, ವಿದ್ಯುತ್ ಉತ್ಪಾದನೆ, ಗೃಹ ಬಳಕೆಗೆ, ಕೈಗಾರಿಕೆಗೆ ಎಲ್ಲದಕ್ಕೂ ಕೂಡ ಬಳಕೆ ಆಗ್ತಾ ಇರೋದು ನದಿ ಮೂಲ, ನದಿ ನೀರು. ಆದರೆ ಇಂಥ ನದಿ ಇವತ್ತು ಕಲುಷಿತ ಆಗೋಕ್ಕೆ ಕಾರಣ ನಾವೇ ಮಾಡಿಕೊಂಡಂಥ ಎಡವಟ್ಟುಗಳು. ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಹಾಗೆಯೇ ಕೋಲಿಫಾರ್ಮಾ ಬ್ಯಾಕ್ಟೀರಿಯಾ ಹೆಚ್ಚಾಗ್ತಾ ಇದೆ. ಪೀಕಲ್ ಬ್ಯಾಕ್ಟೀರಿಯಾ ಇದು ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಇದು ಕುಡಿಯೋಕೆ ಯೋಗ್ಯ ಅಲ್ಲ ಎನ್ನುವಂಥದ್ದಾಗೂ ಕೂಡ ಗೊತ್ತಾಗ್ತಾ ಇದೆ. ಕನ್ನಡಿಗರು ಈಗಲಾದರೂ ಎಚ್ಚೆತ್ತುಕೊಳ್ಬೇಕು. ಪ್ರಮುಖವಾಗಿ 12 ನದಿಗಳು ಈಗಾಗಲೇ ಕಲುಷಿತ ಆಗಿದೆ, ಕುಡಿಯೋಕೆ ಯೋಗ್ಯ ಅಲ್ಲ ಎನ್ನುವಂಥ ರಿಪೋರ್ಟ್ ಬಂದ ಮೇಲಾದರೂ ಕೂಡ ನದಿ ಸಂರಕ್ಷಣೆಯಲ್ಲಿ ಹೆಚ್ಚು ಪಾತ್ರವನ್ನು ವಹಿಸಬೇಕು, ಗಮನ ಹರಿಸಬೇಕಾದಂಥ ವಿಚಾರ. ರಾಜ್ಯದ ಯಾವ ನದಿ ನೀರು ಕೂಡ ಪರಿಶುದ್ಧ ಅಲ್ಲ ಅಂತೇಳಿ ರಿಪೋರ್ಟ್ಗಳು ಹೇಳ್ತಾ ಇರೋದು ನಿಜಕ್ಕೂ ಕೂಡ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಏನು ಕುಡಿಯೋದು? ಬೆಂಗಳೂರು ಮೂಲವಾಗಿ ಬೆಂಗಳೂರಿನಲ್ಲಿ ವಾಸ ಮಾಡುವಂಥ ಜನರು, ಅವರಿಗೆ ಪ್ರಮುಖವಾಗಿ ಕುಡಿಯೋಕೆ ನೀರು ಸಿಗೋದೇ ಕಾವೇರಿ ನದಿಯಿಂದ. ಬೆಂಗಳೂರಿಗೆ ನದಿ ಮೂಲ ಅಂತ ಹೇಳಿದ್ರೆ ಕಾವೇರಿ ನದಿ ಮಾತ್ರ. ಅದೇ ಕಲುಷಿತ ಆಯಿತು ಅಂತ ಹೇಳಿದ್ರೆ ಇನ್ನೆಲ್ಲಿಂದ ನೀರು ಬರುತ್ತೆ? ಇದು ಕಲುಷಿತ ಆಗೋ ಕಾರಣ ಏನು? ಪದೇ ಪದೇ ಇಲ್ಲಿ ಒಂದು ಪ್ರಶ್ನೆ ಮಾತ್ರ ಉದ್ಭವಿಸುತ್ತೆ. ಮಾನವನ ದುರಾಸೆ ಪರಿಸರದ ಮೇಲೆ ಎಷ್ಟೆಲ್ಲ ಪರಿಣಾಮವನ್ನು ಬೀರ್ತಾ ಇದೆ. ಒಂದಲ್ಲ ಎರಡಲ್ಲ 12 ನದಿಗಳು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕೊಟ್ಟಿರುವಂಥ ರಿಪೋರ್ಟ್ ಇದು. 12 ನದಿ ನೀರನ್ನು 32 ಕಡೆಗಳಲ್ಲಿ ಪರಿಶೀಲನೆ ಮಾಡಿದಾಗ ಈ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಕಾವೇರಿ, ಕೃಷ್ಣ, ಗೋದಾವರಿ, ತುಂಗಭದ್ರಾ ಹೀಗೆ ಬೇರೆ ಬೇರೆ ನದಿಗಳ ವಿಚಾರವಾಗಿ ನಾನು ಹೇಳ್ತಾ ಇದ್ದೆ. ಅಂತ ಹೇಳಿದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ನದಿಗಳು ಹರಿಯುತ್ತೆ, ಅದರ ಉಪನದಿಗಳು ಕೂಡ ಇವೆ. ಅದರ ನೀರನ್ನು ಕೂಡ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಮಾಡಬೇಕಿದೆ. 12ಕ್ಕಿಂತ ಜಾಸ್ತಿ ನದಿಗಳಿವೆ ನಮ್ಮಲ್ಲಿ. ಆದರೆ ಈಗ ಸಿಕ್ಕಿರುವಂಥ ರಿಪೋರ್ಟ್ ಮಾತ್ರ 12 ನದಿಗಳ ನೀರಿನ ಪರೀಕ್ಷಾ ವರದಿ ನಿಜಕ್ಕೂ ಕೂಡ ಆತಂಕ, ಆಘಾತಕಾರಿ. ಹೀಗೆ ಅವ್ಯಾವತವಾಗಿ ನದಿ ನೀರು ಕಲುಷಿತ ಆಗೋಕೆ ಕಾರಣ ಏನು? ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮಾನವನ ದುರಾಸೆ, ಕೈಗಾರಿಕೆಗಳಿಂದ, ಅಥವಾ ನದಿ ನೀರು ಎಷ್ಟರ ಮಟ್ಟಿಗೆ ಕಲುಷಿತ ಆಗ್ತಾ ಇದೆ, ತಗೊಂಡು ಕಸ ಎಸೆಯೋದು, ಹೀಗೆ ಬೇರೆ ಬೇರೆ ಕಾರಣಗಳಿಂದ ನದಿ ಮೂಲ ಕಲುಷಿತ ಆಗ್ತಾ ಇದೆ. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಪರಿಸರ ತಜ್ಞ ಆಗಿರುವಂಥ ಅನುಪಮ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನೀರಾವರಿ ತಜ್ಞರಾಗಿರುವಂಥ ವಿಜಯ್ ರಾಜ್ ಶಿಶೋದ್ಯ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿಜಯ್ ಸರ್,
ಈ ರಿಪೋರ್ಟ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆಘಾತಕಾರಿ ಆತಂಕ. ಯಾಕಂತ ಹೇಳಿದ್ರೆ 12 ನದಿಗಳು, ಕುಡಿಯುವ ನೀರಿನ ಮೂಲ ಅದೇ ಮನುಷ್ಯನಿಗೆ. ಆ ನದಿಗಳಲ್ಲಿ ನೀರಿಲ್ಲ, ನದಿ ನೀರು ಬತ್ತೋಯ್ತು ಅಂತ ಹೇಳಿದ್ರೆ ಬಾಯಿ ಬಡ್ಕೊಳ್ಬೇಕು ಅಂತ ಪರಿಸ್ಥಿತಿ ಇದೆ. ಆದ್ರೆ ಅಂತ ನದಿಗಳ ನೀರೇ ಕಲುಷಿತ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆತಂಕ ಸರ್. ಹೌದು, ಇದು ತುಂಬ ಆಘಾತಕಾರಿ ಸುದ್ದಿ. ಇನ್ನೊಂದು ಏನಂದರೆ, ಇದನ್ನು ಈ ಟೆಸ್ಟಿಂಗ್ ಮಾಡಿರೋದು ಸೆಪ್ಟೆಂಬರಲ್ಲಿ ಮಾಡಿದ ನೀರಲ್ಲೇ ಇಷ್ಟು ಒಂದು ಏನೋ ವಿಷಕಾರಿ ಇದೆ ಅಂತ ಅನಿಸಿದ್ರೆ, ಯಾಕಂದರೆ ಈಗಿನ್ನೂ ಮಳೆ ಬಂದಿದೆ. ಈ ವರ್ಷ ಸತತವಾಗಿ ದಿನನಿತ್ಯ ಮಳೆ ಬಂದೂ ಅದು ಡೈಲ್ಯೂಟ್ ಆಗಿಲ್ಲ ಅಂದರೆ ಇನ್ನು ಬೇಸಿಗೆ ಬಂದಾಗ ಇದ್ರ ಕ್ವಾಲಿಟಿ ಏನಾಗ್ಬೋದು. ಈ ಟೈಮಲ್ಲೇ ಕುಡಿಯೋ ಪರಿಸ್ಥಿತಿಯಲ್ಲಿಲ್ಲ, ಕೆಲವು ಕಡೆ ಸ್ನಾನ ಮಾಡೋ ಪರಿಸ್ಥಿತಿಯಲ್ಲೂ ಇಲ್ದಲ್ಲೇ ಇರೋವಂಥ ಕಂಡೀಷನ್ಸ್ ಆಗಿದೆ. ಇದಕ್ಕೆ ಏನಾಗಿದೆ ಅಂದರೆ, ತಾವು ಹೇಳ್ದಂಗೆ ಮಾನವನ ಏನೋ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಮ್ಮದು ಏನೂ ಇಲ್ಲ. ನಾವು ಏನೇ ಇದ್ದರೂ, ಈಗ ನಿಮ್ಗೆ ಒಂದು ದೀಪಾವಳಿ ಆಯಿತು, ದೀಪಾವಳಿ ಆದಮೇಲೆ ಆ ಹೂಗಳು ಎಲ್ಲ ಉಳಿದಿರುತ್ತಲ್ಲ, ಅದನ್ನೆಲ್ಲ ನೀವೆಲ್ಲರೂ ನದಿ ಹತ್ರ ಹೋಗ್ಬಿಟ್ಟು ನೋಡಿಬಿಟ್ರೆ ಒಂಥರ ನಾವು ಇದನ್ನೇ ನಾವು ಪೂಜೆ ಅಂತ ಮಾಡೋದು. ಇದನ್ನು ನಮ್ಮ ಸಮಾಜದಲ್ಲಿ ನೀರಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂದರೆ, ನಾವು ಯಾವುದೇ ಕಾರ್ಯ ಮಾಡಬೇಕಾದ್ರೂ ಗಂಗೆ ಪೂಜೆ ಅಂತ ಮಾಡಿ ಶುರು ಮಾಡ್ತೀವಿ. ಅದನ್ನು ಬಿಟ್ಬಿಟ್ಟು ಇವತ್ತು ನಾವು ಬರೀ ಗಂಗೆ ಪೂಜೆ ಅನ್ನೋದು ಬರೀ ನಮ್ಮ ದೇವ್ರ ಮನೆಗೆ ಸೀಮಿತ ಆಗಿದೆ ಹೊರತು ನಾವು ನೀರನ್ನು ಕಾಪಾಡ್ತಾ ಇಲ್ಲ. ನಾವು ಮುಂದಿನ ಪೀಳಿಗೆಗೆ ಏನು ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ನೀರಲ್ಲಿ ನೀವು ಟೆಸ್ಟ್ ಮಾಡಿದಾಗ BOD COD ಅನ್ನೋದು ಒಂದೇ ಅಲ್ಲ, ಯು ಫೈಂಡ್ ಹೆವಿ ಮೆಟಲ್ಸ್ ಆಲ್ಸೋ, ಲೆಡ್ ಇದೆ, ಏನೋ ಕ್ರೋಮಿಯಮ್ ಇದೆ. ಎಷ್ಟು ಕಾರ್ಸಿನೋಜೆನಿಕ್ ಆಗಿದೆ ಇವತ್ತು. ಕ್ಯಾನ್ಸರ್, ನೀವು ನಿನ್ನೆ ಮಾತಾಡ್ತಾ ಇದ್ದೆ ಒಂದು ಕಡೆ ಇದೇ ಥರ ಪ್ಯಾನಲ್ ಡಿಸ್ಕಷನ್ನಲ್ಲಿ, ಎಷ್ಟು ಕ್ಯಾನ್ಸರ್ ಇದಾಗಿದೆ ಅಂದರೆ, ಯಾವುದೇ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಒಂದು ಕ್ಯಾನ್ಸರ್ ಬೆಡ್ ಸಿಗಲ್ಲ ನಿಮಗೆ. ಇದೆಲ್ಲ ಕಲುಷಿತ ಆಗಿರೋ ಗಾಳಿ, ನಮ್ಮ ನೀರು, ಇದಕ್ಕೆ ಏನೋ ನಾವೆಷ್ಟು ಹೊಣೆಗಾರರು ಅಷ್ಟೇ ಗೌರ್ಮೆಂಟು ಸಹ ಹೊಣೆಗಾರರು. ಯಾಕೆ ಅಂತೀರಾ, ನಮ್ಮಲ್ಲಿ ಆಗೋ ಸೀವರ್ನ ಡೈರೆಕ್ಟಾಗಿ ಅನ್ಟ್ರೀಟೆಡ್ ಆಗಿ ನಾವು ನೀರಿಗೆ ಬಿಡ್ತಾ ಇದ್ದೀವಿ. ಬ್ಯಾಕ್ಟೀರಿಯಲ್ ಕಾಲಿಫಾರ್ಮು ಅದೆಲ್ಲ ಬರ್ತಾ ಇರೋದು ಎಲ್ಲಿಂದ? ನಮ್ಮ ಸಿಟಿಗಳಾಗಿರೋ ಸೀವೇಜಲ್ಲಿ ವಿ ಡೋಂಟ್ ಹ್ಯಾವ್ ಎ ಪ್ರಾಪರ್ STP ಸಿಸ್ಟಮ್ ಇದ್ರೂ ಮಾನಿಟ್ರ್ ಮಾಡ್ತಾ ಇಲ್ಲ. ಎವ್ರಿ 20 ಅಪಾರ್ಟ್ಮೆಂಟ್ಸ್ ಆ್ಯಂಡ್ ಅಬೋವ್ ಒಂದು STP ಇರಬೇಕು ಅಂತ ಒಂದು ರೂಲ್ ಇತ್ತು. ಅದನ್ನು ಬೈಪಾಸ್ ಮಾಡಿದ್ದಾರೆ. ಇವತ್ತು ಆ STPಗಳು ಯಾರು ಫಂಕ್ಷನಿಂಗ್ ಚೆಕ್ ಮಾಡ್ತಾ ಇಲ್ಲ. ಆ STP ನೀರೇ ಹೋಗ್ಬಿಟ್ಟು, ಈಗ ನಮ್ಮಲ್ಲಿ ತಾವು ಮೈಸೂರು ಕಡೆ ಹೋದರೆ ಒಂದು ಏನೋ ನಾಲಾ ಹರಿಯುತ್ತೆ. ನಾವು ಹೋಗಿದ ತಕ್ಷಣ ನೀವೆಂಥ ನಿದ್ದೆಯಲ್ಲಿದ್ರೂ ಹೋಗ್ತಾ ಇದ್ರೆ ಬಸ್ಸಲ್ಲಿ ಆ ಬರೋ ವಾಸನೆಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾಯಂದಹಳ್ಳಿ ಬಂದುಬಿಟ್ವಿ ನಾವು ಅಂತ. ನಿಮಗೆ ಕೇಳಿಬಿಟ್ಟು ಆಶ್ಚರ್ಯ ಆಗ್ಬೋದು. ಅದಕ್ಕೆ ವೃಷಭಾವತಿ ಅಂತ, ಅದು ನದಿ, ಉಪನದಿ. ಯಾವುದಕ್ಕೆ? ಕಾವೇರಿಗೆ. ಆ ನೀರು ಹೋಗಿ ಕಾವೇರಿಗೆ ಸೇರಿದರೆ ನಾವು ಅದನ್ನು ಕುಡಿದ್ರೆ ಏನಾಗ್ಬೋದು ಪರಿಸ್ಥಿತಿ. ಅದಕ್ಕೆ ಕಲುಷಿತ ಆಗ್ತಾಯಿದೆ. ಅದನ್ನೇನು ಕಂಟ್ರೋಲ್ ಮಾಡ್ಕೊಳ್ಳದಲ್ಲೇ ಇರೋವಂಥ ಪರಿಸ್ಥಿತಿನ ಅಂದರೆ, ಈಗ ನಮ್ಮದು STPಗಳೇ ಸರಿ ಇಲ್ಲ. ಗೌರ್ಮೆಂಟ್ ಬರೀ ಎನ್ಫೋರ್ಸ್ ಮಾಡಬೇಕಷ್ಟೇ, ಅದಕ್ಕೇನು ದೊಡ್ಡ ಇದಲ್ಲ. ಆ ಎನ್ಫೋರ್ಸ್ಮೆಂಟೇ ಸರಿ ಇಲ್ದಿದ್ದಾಗ ಹೌ ಡು ಯು ಎಕ್ಸ್ಪೆಕ್ಟ್ ದ ಥಿಂಗ್ಸ್ ಟು ಬಿ ಓಕೆ? ನಾವು ತೊಗೊಂಡೋಗ್ಬಿಟ್ಟು ಪ್ಲಾಸ್ಟಿಕ್ ಹಾಕ್ತೀವಿ. ETPs ಎಷ್ಟು ಫ್ಯಾಕ್ಟ್ರೀಸಲ್ಲಿ ETPs ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಏನೋ ನಮಗೆ ಬರೀ ಎನ್ಫೋರ್ಸ್ಮೆಂಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದನ್ನು ಸರಿ ಮಾಡೋದಕ್ಕೆ ನಮಗೆ ಗೌರ್ಮೆಂಟಿಗೆ ಆಗ್ದಲ್ಲೇ ಇರ್ಬೋದು, ಎನ್ಫೋರ್ಸ್ಮೆಂಟ್ ಮಾಡೋಕ್ಕೂ ಆಗಲ್ವಾ? ಅದಕ್ಕೆ ಅಂತ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ. ಅದನ್ನು ಒಂದು ಎನ್ಫೋರ್ಸ್ಮೆಂಟ್ ಮಾಡಿ, ಅದೇನು ದೊಡ್ಡ ಕೆಲಸನ? ಒಂದು ಸತಿ ನೀವು ಕೆರೆ ಒಳಗೆ ಹೋದರೆ ಎಲ್ಲಿಂದ ನೀರು ಬರ್ತಾ ಇದೆ, ಆ ನೀರು ಕ್ವಾಲಿಟಿ ಅದು ಎಲ್ಲಿಂದ ಬರ್ತಾ ಇದೆ, ಅದನ್ನು ತೊಗೊಂಡೋಗ್ಬಿಟ್ಟು ಇಮಿಡಿಯೇಟ್ ಸೀಸ್ ಮಾಡಿ ಕ್ಲೋಸ್ ಮಾಡ್ಬೋದು. ಅವ್ರ ಹತ್ರ ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇದೆ. ಅದನ್ನು ಮಾಡೋಕ್ಕೆ ಇಚ್ಛಾಶಕ್ತಿ ಬೇಕು. ಅಂದರೆ ನನಗೇನಾಗಬೇಕು, ನನ್ನ ಮನೆಯಲ್ಲಿ ನಾನು ಆರೋ ಹಾಕ್ಕೊಳ್ತೀನಿ, ನಾನು ಮಾಡ್ಕೊಳ್ತೀನಿ. ಅಂದರೆ 80% ಆಫ್ ದ ಪಾಪ್ಯುಲೇಷನ್ ಕೆನಾಟ್ ಎಫರ್ಡ್ ಆಲ್ ದಿಸ್ RO, ನಿಮ್ಮದು ಫಿಲ್ಟ್ರೇಷನ್ ಸಿಸ್ಟಮ್ ಎಲ್ಲ. ಅಂದರೆ ಅವ್ರು ಸತ್ತೋಗ್ಬಿಡ್ಬೇಕಾ? ಅಂದರೆ ಗೌರ್ಮೆಂಟ್ದು ಡ್ಯೂಟಿ ಅಲ್ವಾ, ಒಂದು ಕ್ಲಿಯರ್ ವಾಟರ್ ಕೊಡಬೇಕಿರೋದು ಒಂದು ಬೇಸಿಕ್ ಕಮ್ಯುನಿಟೀಸ್. ಅದು ಒಂದು ಒಳ್ಳೆ ಗಾಳಿ, ಒಂದು ಒಳ್ಳೆ ಶುದ್ಧವಾದ ನೀರು, ಅದು ಬೇಸಿಕ್ ಕಮ್ಯುನಿಟೀಸು. ಅದನ್ನೇ ಕೊಡೋಕ್ಕಾಗದಿದ್ಮೇಲೆ ನಾವು ಏನಂತ ಮಾತಾಡ್ತಿದ್ದೀವಿ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಇದನ್ನು ನಾವು ಕಲುಷಿತ ಇದೆ ಅಂತ ಯಾರು ಹೇಳ್ತಾ ಇರೋದು? ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ವ? ಯಾರು ಅದಕ್ಕೆ? ಹೂ ಇಸ್ ದ ಮಾನಿಟರ್? ಅದಕ್ಕೆ ದಂಡನಾಯಕ ಯಾರು? ಯಾರು ಅದನ್ನು ಕಾಪಾಡಬೇಕು? ಹಂಗಾರೆ ಅವ್ರಿಗೆ ಗೊತ್ತಿಲ್ವಾ ಎಲ್ಲಿಂದ ಬರ್ತಾ ಇದೆ ಅನ್ನೋದು? ಅವ್ರಿಗೆ ಗೊತ್ತೇ ಇಲ್ವಾ? ಇಡೀ ಬೆಂಗಳೂರು ಇಂಟರ್ನ್ಯಾಷನಲಲ್ಲಿ ಒಳ್ಳೆ ನ್ಯೂಸ್ ಇದೆ, ಬಟ್ ಒಂದು ಆ ಕೆರೆಗೆ ಬೆಂಕಿ ಹತ್ಕೊಳ್ತು ಅಂತಲೂ ನ್ಯೂಸ್ ಆಯಿತು. ಅವಾಗ ಗೊತ್ತಿರಲಿಲ್ವ ಎಲ್ಲಿಂದ ಬರ್ತಾ ಇದೆ ಅಂತ? ನಿಜ. ಯಾರು ಇದನ್ನು ಹಾಕ್ಬಿಟ್ಟು, ಅಂದರೆ ಇವ್ರು ರಿಪೋರ್ಟ್ ಕೊಟ್ಬಿಟ್ಟ ತಕ್ಷಣ ಅಂದರೆ ನಮ್ದು ಆಯಿತು ಅಂತಕ್ಕನ್ನ ಕೆಲಸ. ಅದನ್ನು ಹೇಗೆ ಮಾಡಬೇಕು? ಅದು ಒಂದು ಸತಿ ನೀವು ಎಷ್ಟು ಒಂದು 10-20 ಕಿಲೋಮೀಟ್ರ್ ಒಂದು ಕೆರೆ ಹರಿಯುತ್ತೆ, ಅಥವಾ ಒಂದು 50-100 ಕಿಲೋಮೀಟ್ರ್ ಹೋದರೆ 100 ಕಿಲೋಮೀಟ್ರಲ್ಲಿ ಎಲ್ಲೆಲ್ಲಿ ನೀರು ಸಿಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತಲ್ಲ. ಖಂಡಿತ ಅದೊಂದು STP ಹಾಕಬೇಕು. ನಮ್ಮದು ಗೌರ್ಮೆಂಟ್ದು ಎಷ್ಟು STPಗಳು ಕರೆಕ್ಟಾಗಿ ನಡೀತಾ ಇದೆ, ಎಷ್ಟು ಮಾನಿಟ್ರ್ ಆಗ್ತಾ ಇದೆ, ನಾವು ಬಿಡ್ತಾ ಇರೋ ನೀರು ಎಷ್ಟು ಇದ್ದಿದೆ. ಈಗ ನಾವು ತೊಗೊಂಡೋಗಿ ಇಲ್ಲಿಂದ ಕೋಲಾರಿಗೆ ನೀರು ಬಿಟ್ವಿ. ಕೋಲಾರ ಜನ ಅವ್ರು ಹೇಳ್ತಾರೆ, ನಿಮ್ಮ ನೀರನ್ನು ಇದಾಕಿ ನಮ್ಮ ಆ ನೀರು ಹಾಕಿದ್ರಿಂದ
ಇದರಿಂದ ನಮ್ಗೆ ಇದು ಬಂದಿದ್ದು ನೀರು ಹಾಳಾಯಿತು ಬೋರ್ವೆಲ್ಲಲ್ಲಿ ಅಂತ. ಸೊ ಅದನ್ನು ಮಾನಿಟರ್ ಮಾಡಬೇಕಲ್ವಾ. ಸಿಂಗಾಪುರಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಕೇಳಿ ಆಶ್ಚರ್ಯ ಆಗ್ಬೋದು. ಸಿಂಗಾಪುರಲ್ಲಿ ಇದೇ ಸೀವಿಯರ್ ನೀರನ್ನ ಫಿಲ್ಟರ್ ಮಾಡಿಬಿಟ್ಟು ಕುಡಿಯೋಕ್ಕೆ ಯೂಸ್ ಮಾಡ್ತಾರೆ. 30% ಆಫ್ ದ ವಾಟರ್ ಇಸ್ ಮಿಕ್ಸ್ಡ್ ಬ್ಯಾಕ್ ಇನ್ ಟು ದ ಸೇಮ್ ಡ್ರಿಂಕಿಂಗ್ ವಾಟರ್. ಅಲ್ಲಿ ಪ್ರೈಮ್ ಮಿನಿಸ್ಟರು ಆ ಸೀವರ್ ನೀರಲ್ಲಿ ಬಂದು ಮಿಕ್ಸ್ ಮಾಡಿ ಫಿಲ್ಟರ್ ಆಗಿರೋ ನೀರನ್ನು ತೆಗೆದುಬಿಟ್ಟು ಒಂದು ಗ್ಲಾಸಲ್ಲಿ ಕುಡಿತಾರೆ. ಅಂದರೆ ಆ ಲೆವೆಲ್. ಅದು ಚಿಕ್ಕ ಒಂದು ಬೆಂಗಳೂರಷ್ಟು ಇರೋ ಒಂದು ಕಂಟ್ರಿ ಅದನ್ನು ಮಾಡ್ಬೋದು ಅಂದರೆ, ನಾವು ಇಡೀ ಪ್ರಪಂಚಕ್ಕೆ ಟೆಕ್ನಾಲಜಿ ಕೊಡ್ತೀವಿ, ಇಡೀ ಪ್ರಪಂಚಕ್ಕೆ ತಂತ್ರಜ್ಞಾನಗಳನ್ನು ಕೊಡ್ತೀವಿ. ಅಂದರೆ ನಮ್ಮ ಇದರಲ್ಲಿ ಒಂದು ಇದು ಚಿಕ್ಕ ನೀರನ್ನು ಏನೋ ಪೊಲ್ಯೂಟೆಡ್ ಆಗ್ದಂಗೆ ನೋಡೋಕ್ಕಾಗಲ್ವಾ? ಇದೇನು ದೊಡ್ಡ ರಾಕೆಟ್ ಸೈನ್ಸಾ? ಇದಕ್ಕೇನಾದ್ರು ಸೈಂಟಿಸ್ಟ್ಗಳು ಬಂದ್ಬಿಟ್ಟು ಏನೋ ಬೇರೆ ಇದರಿಂದ ಸೈಂಟಿಸ್ಟ್ಗಳು ಕರೆಸ್ಬಿಟ್ಟು ಮಾಡ್ಬೇಕು. ಒಂಥರ ಶೋಚನೀಯ ಸ್ಥಿತಿ ಅಲ್ವಾ? ಯಾವ ಸ್ಥಿತಿಯಲ್ಲಿ ನಾವು ಏನರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಬೇಸಿಕ್ ಒಬ್ಬ ಮನುಷ್ಯ ಏನೋ ಗಾಳಿ ಬಿಟ್ಟರೆ ನೆಕ್ಸ್ಟ್ ಪಂಚಭೂತದಲ್ಲಿ ಆಗಿರೋದ್ರಲ್ಲಿ 2ನೇ ಸ್ಥಾನ ನೀರಿಂದು. ಆ ನೀರೇ ಕರೆಕ್ಟ್ ಆಗಿಲ್ಲ ಅಂದ್ರೆ ಇನ್ನು ಹೆಂಗೆ ಬದುಕ್ತಾನ ಅವನು? ಏನು ಸರ್, ಖಂಡಿತ. ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ವಿಜಯ್ ರಾಜ್ ಸಿಸೋದಿಯಾ ಅವರು. ಮೇಡಮ್, ಈಗ 12 ನದಿ ಮೂಲಗಳು ಕಲುಷಿತ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ಕಾರಣಗಳಿವೆ. ಜನರಿಗೆ ಆ ಕಾರಣಗಳು ಗೊತ್ತಾಗಬೇಕು. ಹೆಂಗೆ ನದಿ ಮೂಲಗಳು ಕಲುಷಿತ ಆಯಿತು, ನಾವು ಕುಡಿಯೋ ನೀರು ಹೆಂಗೆ ಹಾಳಾಯಿತು ಅಂತೇಳಿ. ನಾನು ಮೊದಲನೇದಾಗಿ ಇವತ್ತು ಜೀ ಕನ್ನಡ ಈ ಒಂದು ವಿಚಾರವನ್ನು ಎತ್ಕೊಂಡಿರೋದಕ್ಕೆ ಬಹಳ ಒಂದು ಕಡೆ ಅವ್ರು ಸಂತಾಪ ಸೂಚಿಸಿದ್ರು. ಆದರೆ ನಾನು ನಿಜವಾಗ್ಲೂ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇಂತಹ ವಿಚಾರಗಳು ಹೆಚ್ಚು ಹೆಚ್ಚು ಸಾರ್ವಜನಿಕರಿಗೆ ತಲುಪಬೇಕು. ಅವ್ರು ಹೇಳ್ದಂಗೆ ಸರ್ಕಾರ ಎಷ್ಟು ಮುಖ್ಯನೋ ಹಾಗೆ ಇವತ್ತು ಮನುಷ್ಯನ ಈ ಒಂದು ವ್ಯಾಮೋಹ ಅಥವಾ ಒಂದು ಪ್ರಾಪಂಚಿಕ ಲಾಭದ ಕಡೆಗೆ ಮನಸ್ಸು ಏನು ಹೋಗ್ತಾ ಇದೆಯೋ ಬಹುಶಃ ಅದೇ ನಮ್ಮ ಇವತ್ತಿನ ಈ ಪ್ರಕೃತಿಯ ಹಾನಿಗೆ ಕಾರಣವೇನೋ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಈ ಮನುಷ್ಯನ ಒಂದು ಸ್ವಾರ್ಥ ಪಕ್ಕಕ್ಕಿಟ್ಟರೆ ಖಂಡಿತವಾಗಿಯೂ ನಮಗೆ ಈ ಎಲ್ಲ ಒಂದು ಪರಿಸರವನ್ನು ಬಹಳ ಅಚ್ಚುಕಟ್ಟಾಗಿ ನಾವು ನೋಡ್ಕೊಂಡು ಹೋಗ್ಬೋದು. ದಿನೇ ದಿನೇ ಬೆಳೀತಾ ಇರುವಂತಹ ನಗರಗಳು, ನದಿಗಳ ದಂಡೆಯಲ್ಲೇ ಸ್ಥಾಪಿತ ಆಗ್ತಿರುವಂತಹ ಕಾರ್ಖಾನೆಗಳು, ಈ ಎಲ್ಲದು ಏನಾಗ್ತಾ ಇದೆ, ಈ ಕಾರ್ಖಾನೆಗಳಿಂದ ಮುಖ್ಯವಾಗಿ ಈ ಏನು ವಿಷಕಾರಕ ಅನಿಲಗಳನ್ನ ಮತ್ತು ಆ ನೀರಿನ ಮೂಲಕ ನೀರಿನಲ್ಲಿ ಸೇರಿ ಹೋಗ್ತಾ ಇದೆ. ಇಲ್ಲಿ ಯಾರು ಮೇನ್ ಕಲ್ಪ್ರಿಟ್ ಅಂತ ನಾವು ಯೋಚನೆ ಮಾಡೋದಾದರೆ, ಎಗೈನ್ ಇಟ್ಸ್ ಅ ಹ್ಯೂಮನ್ ಬೀಯಿಂಗ್ ಹೂ ಹ್ಯಾಸ್ ಟು ಥಿಂಕ್. ಅವ್ರ ಮನಸ್ಸಿಗೆ ಕೇಳ್ಕೊಳ್ಬೇಕು. ಇಲ್ಲಿ ಹಣದ ವ್ಯಾಮೋಹ, ದೊಡ್ಡ ಮಟ್ಟದಲ್ಲಿ ಲಾಭ ಮಾಡಬೇಕಾಗಿರುವಂಥದ್ದು ಈ ಥರದ್ದೆಲ್ಲ. ಯಾಕೆಂದರೆ ಡೈಯಿಂಗ್ ಫ್ಯಾಕ್ಟ್ರೀಸ್ ಎಲ್ಲ ನೋಡ್ತೀವಿ. ಆ ಡೈಯಿಂಗ್ ಫ್ಯಾಕ್ಟ್ರೀಸಲ್ಲಿ ಕಲರ್ಸ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕಲರ್ಸನ್ನು ನೇರವಾಗಿ ನಾನು ನೋಡಿರೋ ಹಾಗೆ ನಾಯಂಡಹಳ್ಳಿ ಅಕ್ಕಪಕ್ಕದಲ್ಲಿ ಬಹಳಷ್ಟು ಡೈಯಿಂಗ್ ಫ್ಯಾಕ್ಟ್ರೀಸ್ ಇತ್ತು. ನಾನೇ ಕಣ್ಣಾರೆ ನೋಡಿರೋವಂಥದ್ದು. ಅದು ನೇರವಾಗಿ ವೃಷಭಾವತಿ ನದಿಗೆ ಸೇರ್ಪಡೆ ಆಗ್ತಾ ಇತ್ತು. ಅದು ಈಗ ಸ್ವಲ್ಪ ಮಟ್ಟಕ್ಕೆ ಅದನ್ನು ಒಂದು ನಿಯಂತ್ರಣ ತಂದಿದೆ ಸರ್ಕಾರ. ಬಹಳಷ್ಟು ಇವಾಗ ಖಾಲಿಯಾಗಿದೆ ಅಲ್ಲಿ ಆ ಥರದ್ದು ಡೈಯಿಂಗ್ ಫ್ಯಾಕ್ಟ್ರೀಸ್ ಎಲ್ಲ. ಇನ್ನೆಲ್ಲೋ ಬೇರೆ ಜಾಗಕ್ಕೆ ಮೂವ್ ಆಗಿದೆ. ಎಲ್ಲೇ ಜಾಗಕ್ಕೂ ಮೂವ್ ಆದರೂ ಕೂಡ ಈ ಒಂದು ಎಲ್ಲಿ ಹೋಗುತ್ತೆ ಇದು ಮತ್ತೆ ಅಲ್ಟಿಮೇಟ್ಲಿ ಒನ್ ಆಫ್ ದ ರಿವರ್ ಸೋರ್ಸಸ್ಸು ಯಾವುದೋ ಒಂದು ನದಿಗೆ ಬಂದು ಸೇರತ್ತೆ. ಇದು ಒಂದು ಕಡೆ ಆದರೆ, ಈ ಉದಾಹರಣೆಗೆ ನಾವು ಈ ಬಂಟ್ವಾಳದ ಸುತ್ತಮುತ್ತ ಇರುವಂತಹ ನದಿಗಳ ಇದರಲ್ಲಿ ಮುಖ್ಯವಾಗಿ ನಾವು ನೇತ್ರಾವತಿ ನದಿಗೆ, ಆ ನೇತ್ರಾವತಿ ನದಿಗೆ ನೀವು ಇವತ್ತು ಇಟ್ಕೊಂಡಿರುವಂತಹ ನೇಮ್ ಪ್ಲೇಟ್ಗೆ ನೇತ್ರಾವತಿ ನದಿ ಅಂತ ಚರ್ಚೆ ಮಾಡ್ತಾ ಇದ್ದೀರಾ. ಅಲ್ಲಿ ಕೋಳಿ ಸಾಗಾಣಿಕೆ ಎಲ್ಲ ಮಾಡ್ತಾ ಇರೋವಂಥ ಇದರಲ್ಲಿ ಕೋಳಿ ಸತ್ತಿದ್ದೆಲ್ಲ ತಂದು ನದಿಗೆ ಹಾಕ್ತಾರೆ. ಮುಖ್ಯವಾಗಿ ಸತ್ತಂಥ ಕೋಳಿಗಳೆಲ್ಲನೂ. ಆಮೇಲೆ ಇನ್ನೊಂದೇನು ಮಾಡ್ತಾರೆ, ಬ್ಯಾಗ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ಸ್ನಲ್ಲಿ ಕಟ್ಕೊಂಡ್ಬಂದು ರಾತ್ರಿ ಹೊತ್ತು ಕಸನ ನದಿಗೆ ಹಾಕ್ತಾ ಇದ್ದಾರೆ. ಅಲ್ಲೇನಾಗ್ತಾ ಇದೆ, ಮೀನುಗಳು ಆ ಒಂದು ಇದನ್ನೆಲ್ಲನೂ ಎಳ್ಕೊಂಬಂದು ದಂಡೆಯಿಂದ ಇದನ್ನೆಲ್ಲ ಎಳ್ಕೊಂಬಂದು ಅದನ್ನು ಉಪಯೋಗಿಸೋದ್ರಿಂದ ಅಲ್ಲಿ ನೀರಿನ ಒಂದು ಗುಣಮಟ್ಟ ಕಮ್ಮಿಯಾಗಿ ಆಮ್ಲಜನಕ ಕಮ್ಮಿಯಾಗಿ, ಆ ಆಮ್ಲಜನಕ ಕಮ್ಮಿ ಆಗೋದ್ರಿಂದ ಜಲಚರಗಳೆಲ್ಲನೂ ಸತ್ತು ಹೋಗಿದೆ. ಅದು ಕೂಡ ಮತ್ತೆ ಕಲುಷಿತಗೊಳ್ತಾ ಇದೆ. ಹಾಗಾಗಿ ವಾಟರು ಗ್ರೀನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಲ್ಲಿರುವಂತಹ ಬ್ಯಾಕ್ಟೀರಿಯಾಗಳಿಂದ ಈ ಥರದ್ದೆಲ್ಲದೂ ಕಲುಷಿತಗೊಳ್ತಿದೆ. ಒಂದು ಕಡೆ ಮನುಷ್ಯ ಡೈಯಿಂಗು, ಕಲರ್ಸು ಆ ಥರದ್ದನ್ನು ಮಿಕ್ಸ್ ಮಾಡುವಂಥದ್ದು. ಎರಡು, ಪಕ್ಕದಲ್ಲೇ ಕೃಷಿಯನ್ನು ಮಾಡ್ತಾ ಇರುವಂಥದ್ದು, ನಾಲೆಗಳ ಪಕ್ಕ, ನದಿಗಳ ಪಕ್ಕ ಕೃಷಿ ಮಾಡ್ತಾ ಇರುವಂಥ ಲ್ಯಾಂಡ್ಸ್ ಇರೋದ್ರಿಂದ ತುಂಬ ಹೆಚ್ಚಾಗಿ ಪೆಸ್ಟಿಸೈಡ್ಸ್ ಯೂಸ್ ಮಾಡುವಂಥದ್ದು. ಆ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಇರುವಂಥದ್ದು ನೆಲಕ್ಕೆ ಸೇರಿಕೊಂಡು ಅಲ್ಲಿಂದ ನೀರಿನಲ್ಲಿ ಅದನ್ನು ಮಿಕ್ಸ್ ಆಗಿ ಎಷ್ಟೋ ಕಡೆ ನಮ್ಮ ನೀರು ಮಳೆಗಾಲದಲ್ಲಿ ಸಿಹಿ ನೀರಾಗಿರುವಂಥದ್ದು ಬೇಸಿಗೆ ಬರ್ತಾ ಬರ್ತಾ ಆ ನೀರು ಈವನ್
ಬಾವಿಗಳಲ್ಲಿ ಕೂಡ ಉಪ್ಪಿನ ನೀರು ಉತ್ಪತ್ತಿಯಾಗಿ ಕುಡಿಯೋ ನೀರಿಗೇನೆ ಹಾಹಾಕಾರ ಎದುಳುವಂಥದ್ದು, ಅದು ಏನು ಮಂಗಳೂರು ಸುತ್ತಮುತ್ತದ ಭಾಗಗಳಲ್ಲಿ. ಈ ತರಹದ ಪರಿಸ್ಥಿತಿಯನ್ನು ಯಾರು ಉಂಟು ಮಾಡ್ತಾ ಇದ್ದಾರೆ? ಇದು ಮುಖ್ಯವಾಗಿ ಮನುಷ್ಯ ಮುಂದಿನ ಪೀಳಿಗೆ ಅಂತಿದೆ, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಒಂದು ಸ್ವಚ್ಛಂದವಾದಂತಹ ಪರಿಸರದಲ್ಲಿ ಬದುಕಬೇಕು ಅಂತ ಅನ್ಕೊಳ್ಳೋದಾದ್ರೆ ಅವನು ಖಂಡಿತವಾಗಿಯೂ ಇದು ನನ್ನ ಜವಾಬ್ದಾರಿ, ನಾನು ಮುಂದಿನ ಪೀಳಿಗೆಗೆ ನಾನು ನಿಜವಾಗ್ಲೂ ನನ್ನ ತಾತ ಮುತ್ತಾತಂದ್ರು ಹೇಗೆ ಒಂದು ಒಳ್ಳೆಯ ಪರಿಸರವನ್ನು ನಮಗೆ ಬಿಟ್ಟು ಹೋದ್ರೋ ಅಂತಹ ಪರಿಸರವನ್ನು ನಾನು ಮುಂದೆ ಪೀಳಿಗೆಗೆ ಕೊಟ್ಟು ಹೋಗಬೇಕು ಅಂತ ಬದ್ಧತೆ ಇದ್ದರೆ ಯಾವ ಸರ್ಕಾರನೂ ನನಗೆ ಬೇಕಾಗಿಲ್ಲ. ನನಗೆ ನನ್ನ ಆತ್ಮಸಾಕ್ಷಿ ಮತ್ತು ನನ್ನನ್ನು ನಾನು ಆತ್ಮಾವಲೋಕನ ಮಾಡಿಕೊಂಡ್ರೆ ಸಾಕು. ನಿಜವಾಗ್ಲೂ ಹಣ ಎಷ್ಟು ದಿವಸ, ಹಣನ ತಿನ್ನಕ್ಕಾಗಲ್ಲ ನಾವು, ಹಣಕ್ಕೋಸ್ಕರ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಜನಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಹಣನ ಮುಂದಿನ ದಿನಗಳಲ್ಲಿ ತಿನ್ನಕ್ಕಾಗಲ್ಲ, ತಿನ್ನೋದು ಅನ್ನನೇ. ಹಾಗಾಗಿ ಸ್ವಲ್ಪ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ. ಒಳ್ಳೆಯ ನಾವು ದುಡಿಬೇಕು, ಮುಂದೆ ಏನು ಟೆಕ್ನಿಕಲಿ ಮುಂದೆ ಹೋಗಬೇಕು, ದೇಶ ಪ್ರಗತಿಗೊಳ್ಳಬೇಕು. ಇದೆಲ್ಲದ್ರ ಜೊತೆಗೆ ನನಗೆ ನನ್ನ ಪರಿಸರ ಕೂಡ, ಯಾಕೆಂದರೆ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಕುಸಿದೋಗ್ತಾ ಇರೋ ಮನೆಗಳು, ಡಿಫಾರೆಸ್ಟೇಷನ್ ನಾವು ಇದು ಮಾಡ್ತಾ ಇರೋ ಅಂಥದ್ದು, ಎಲ್ಲ ಕಡೆ ಮರಗಿಡಗಳನ್ನು. ಆದರೆ ಒಂದು ಖುಷಿ ವಿಚಾರ ಅಂದರೆ ಈ ಒಂದು ಜನ್ರೇಷನಿಗೆ ಬಂದರೆ ಒಂದು 5 to 10% ಫಾರೆಸ್ಟು ಹೆಚ್ಚಾಗಿದೆ ಅನ್ನುವಂಥದ್ದು ಒಂದು ಸಂತೋಷದ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಒಂದು ಸರ್ವೆನಲ್ಲಿ ಫಾರೆಸ್ಟ್ ಜಾಸ್ತಿ ಆಗಿದೆ. ಆದರೆ ಒಂದು ವಿಚಾರ ಏನು ಹೇಳಬೇಕು ಅಂದರೆ ಫಾರೆಸ್ಟ್ ಜಾಸ್ತಿ ಆದರೂ ಕೂಡ ಮರಗಳು ಅದರಿಂದ ಬಿಡುಗಡೆ ಮಾಡ್ತಿರುವಂತಹ ಆಮ್ಲಜನಕದ ಒಂದು ಕ್ವಾಂಟಿಟಿ ಏನಿದೆ ಅದು ಕಮ್ಮಿ ಆಗಿದೆ. ಮಾತಾಡೋಣ ಮುಂದಿನ ಹಂತದಲ್ಲಿ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಪರಿಸರವಾದಿ ಆಗಿರುವಂತಹ ವಲ್ಲೀಶ್ ಕೌಶಿಕ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಜಕ್ಕೂ ಕೂಡ ಆಘಾತಕಾರಿ ಸರ್, ಒಂದಲ್ಲ ಎರಡಲ್ಲ, ಅದರಲ್ಲಿ 12 ನದಿಗಳು, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ನದಿಗಳಿವೆ, ಅದಕ್ಕೂ ಉಪನದಿಗಳು ಬೇರೆ ಇವೆ. ಅವುಗಳ ರಿಪೋರ್ಟ್ಗಿಂತ ಈ 12 ನದಿಗಳ ರಿಪೋರ್ಟ್ ಕಂಡ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆಘಾತ. ಅದರಲ್ಲಿ ನೇತ್ರಾವತಿ ನದಿಗೆ ಬಿ ದರ್ಜೆ. ನಿಮ್ಮ ಪ್ರಕಾರ ಏನು ಹೇಳ್ತೀರಾ ಸರ್? ನೋಡಿ, ಇಬ್ಬರು ತುಂಬ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ZTV ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಈ ಥರದ ಒಂದು ಕಾರ್ಯಕ್ರಮ ಜನಕ್ಕೆ ಮುಟ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಬದಲಾವಣೆ ಆಗೋ ನಿರೀಕ್ಷೆ ಇದೆ. ಓಕೆ ಅಂತ ಒಂದು ಏನು ಮನಸ್ಸಿಗೆ ನಾವು ತಗೋಬೇಕು. ಏನಾಗ್ತಾ ಇದೆ ಅಂತಂದರೆ ಜನ ಮೈ ಮರ್ತಿದ್ದಾರೆ, ತಮ್ಮನ್ನು ತಾವೇ ಮೈ ಮರ್ತಿದ್ದಾರೆ, ಯಾವುದೋ ಒಂದು ಮಾಯೆನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ತಮ್ಮ ಸುತ್ತಮುತ್ತಲೂ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಜವಾಬ್ದಾರಿ ಇಲ್ಲ. ಎರಡನೇದು, ನಮ್ಮ ನೀರಾವರಿ ತಜ್ಞರು ಅಂತಂದರೆ ಒಂದು ಜಿಲ್ಲಾ ಮಟ್ಟದಲ್ಲಿ ಈಗ ಒಂದು ರೈಲ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿಗೊಬ್ಬ ಲೈನ್ ಮ್ಯಾನ್ ಅಂತ ಇರ್ತಾನೆ. ಅವನು ಗಾಡಿಗಳು ಬರೋ ಟೈಮ್ನಲ್ಲಿ ಅಡ್ಡ ಆಗ್ತಾನೆ, ಮತ್ತು ಟ್ರೈನ್ ಹೋದ್ಮೇಲೆ ಓಪನ್ ಮಾಡ್ತಾನೆ. ಇದೇ ಥರ ಪ್ರತಿಯೊಂದು ಊರಿನಲ್ಲೂ ಒಂದು ನಾಲೆ ಅಂತ ಇರುತ್ತೆ. ಈ ಟೈಮ್ನಲ್ಲಿ ಇವರಿಗೆ ನೀರು ಕೊಡಬೇಕು, ಈ ಟೈಮ್ನಲ್ಲಿ ನೀರು ಕೊಡಬಾರ್ದು ಅಂತ ಅವನ ಕೆಲಸ ಅಷ್ಟೇ ಇರಬಾರ್ದು. ಅವನ ಕೆಲಸ ಏನು ಅಂತಂದರೆ, ಯಾರು ಈಗ ಮೇಡಮ್ ಹೇಳಿದ್ರು ಕೋಳಿ ತಂದಾಕ್ತಾರೆ, ಕಸ ತಂದಾಕ್ತಾರೆ, ಆ ಕೆಲಸನೂ ಅವನು ಮಾಡ್ಕೋಬೇಕು. ಮೇಲ್ಗಡೆಯಿಂದ ಅವ್ರಿಗೆ ಆ ಒಂದು ಇದಿಲ್ಲ, ಏನು ಒಂದು ಮೆಮೊ ಇಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದಿಲ್ಲ. ಅವ್ನ ಕೆಲಸ ಏನು ಅಂತಂದರೆ 9:15 ಹೋಗಬೇಕು, ಲೈನ್ ತಿರುಗಿಸ್ಬೇಕು, ಮತ್ತೋಗಿ ಮಲ್ಕೋಬೇಕು, ಒಂದು 3 ಗಂಟೆ ಬಂದಮೇಲೆ ಅದನ್ನು ಮತ್ತೆ ಕ್ಲೋಸ್ ಮಾಡಬೇಕು, ಮಲ್ಕೋಬೇಕು, ಅಷ್ಟೇ ಕೆಲಸ ಅಂತ ಅವನು ಅಂದ್ಕೊಂಡಿರ್ತಾನೆ. ಈ ಥರದ್ದು ಜವಾಬ್ದಾರಿ ಅವ್ರು ತಮ್ಮ ಮೇಲೆ ತಾವು ಜವಾಬ್ದಾರಿ ಜಾಸ್ತಿ ಹಾಕ್ಕೊಂಡ್ರೆ, ಮತ್ತು ಆ ತಾಲೂಕಿನಲ್ಲಿ ಒಬ್ಬ ತಾಲೂಕು ಅಧಿಕಾರಿ ಅಂತ ಇರ್ತಾನೆ, ಯಾರು ನಮ್ಮ ತಹಸೀಲ್ದಾರ್ ಅಂತ ಇರ್ತಾರೆ. ಪ್ರತಿಯೊಂದು ತಾಲೂಕುಗಳಲ್ಲೂ ಈ ತಹಸೀಲ್ದಾರರ ಕೆಲಸ ಏನು ಅಂತಂತಂದರೆ ಇವ್ರಿಗೆ ಒಂದು ಡೈರೆಕ್ಷನ್ಸ್ ಕೊಡಬೇಕು. ನಮ್ಮಲ್ಲಿ ಆ ಥರದ್ದೇನೂ ಇಲ್ಲ. ಎಲ್ಲೋ ನೀರು ಬರುತ್ತೆ, ಎಲ್ಲೋ ನೀರು ಕುಡಿತೀವಿ, ಆರಾಮಾಗಿ ಅದ್ರ ಬಗ್ಗೆ ನಾವು ಯೋಚನೆನೂ ಮಾಡ್ತಾ ಇಲ್ಲ. ನಮಗೆ ಒಳ್ಳೆ ನೀರು ಸಿಗ್ತಾ ಇದೆಯಾ ಇಲ್ಲ, ನಾನು ಬೆಳೆಸ್ತಿರೋ ಭತ್ತಕ್ಕಾಗಲಿ ರಾಗಿಗಾಗಲಿ ಎಷ್ಟರ ಮಟ್ಟಿಗೆ ನಾನು ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತೀನಿ ಅಂತಂದರೆ, ರಸಗೊಬ್ಬರನ ಯೂಸ್ ಮಾಡ್ತೀನಿ, ಇದರಿಂದ ಮುಂದೆ ಪರಿಣಾಮ ಏನು, ಇದು ಮತ್ತೆ ಇದೇ ನೀರಿಗೆ ಮತ್ತೆ ಹೋಗಿ ಸೇರಿದ್ರೆ ಏನಾಗ್ಬೋದು, ಅದು ಯಾವುದೂ ನಾವು ತಲೆಯಲ್ಲಿ ಇಟ್ಕೋತಾ ಇಲ್ಲ. ನಾವು ಯಾವುದೋ ಒಂದು ಮಾಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಸುಮ್ಮನೆ ಹೋಗ್ತಾ ಇದೆ, ಜೀವನ ಹೋಗ್ತಾ ಇದೆ. ಮುಂದಿನ ಪೀಳಿಗೆಗೆ ನಾವು ಏನೂ ಬಿಟ್ಕೊಟ್ಟು ಹೋಗ್ತಾ ಇಲ್ಲ. ಮೇಡಮ್ ಹೇಳ್ತಾ ಇದ್ದಂಗೆ ನಮ್ಮಲ್ಲಿ ನಾವು ಜವಾಬ್ದಾರಿಗಳು ತಗೋಬೇಕು. ಖಂಡಿತ. ಅಂದರೆ ಬೆಂಗಳೂರಿನಲ್ಲಿ ಇರೋರಿಗೆ ಅಂತ ನಾನು ಹೇಳ್ತಾ ಇಲ್ಲ, ಇದು ಪ್ರತಿಯೊಬ್ಬ ಮನುಷ್ಯ ಎಲ್ಲಿ ನಾವು ನೀರು ಕುಡಿತಾ ಇದ್ದೀವಿ, ಒಳ್ಳೆ ಉಸಿರಾಡು ಗಾಡಿ ತೊಗೋತಾ ಇದ್ದೀವಿ, ಅದು ನದಿ ಮೂಲದಿಂದ ಕೊನೆ ಸಮುದ್ರಕ್ಕೆ ಹೋಗುತ್ತಲ್ಲ, ಅಲ್ಲಿ ತನಕನೂ ಜವಾಬ್ದಾರಿನೇ ಇರುತ್ತೆ. ಆ ಜವಾಬ್ದಾರಿಲಿ ನಾವೆಲ್ಲರೂ ಪಾಲ್ಗೊಳ್ಬೇಕು. ಸೇವ್ ರಿವರ್ ಅಂತ ಯಾವುದೋ ಒಂದು ಕ್ಯಾಂಪೇನ್ ಬಂತು, ರ್ಯಾಲಿ ಫಾರ್ ರಿವರ್ ಅಂತ ಒಂದು ಕ್ಯಾಂಪೇನ್ ಬಂತು. ಅದರಿಂದ ನಾವು ನಾವು ಸಾಧಿಸಿದ್ದೇನು ಇಲ್ಲ. ಆಮೇಲೆ ನಮ್ಮ ನದಿಗಳ ಸುತ್ತಮುತ್ತಲಿನಿರ್ತಕ್ಕಂಥ ದಟ್ಟ ಅರಣ್ಯ ಏನಿತ್ತು ಅಂತಂದರೆ ಫಾರೆಸ್ಟ್ ಕವರ್ ಅಂತ ಇರುತ್ತೆ. ನೀವು ಶೋಲಾ ಬೆಟ್ಟಗಳು ನೋಡಿರ್ಬೋದು, ನದಿ ಉತ್ಪತ್ತಿಯಾಗೋ ಜಾಗದಲ್ಲಿ ಶೋಲಾ ಬೆಟ್ಟ ಇರುತ್ತೆ, ಅಲ್ಲಿಂದ ನೀರು
ನಮಗೆ ಬರುತ್ತೆ. ಅದು ಫುಲ್ ಕವರ್ ಇರಬೇಕು. ಓಕೆ. ಆಗ ಕವರ್ ಇದ್ದಾಗ ಏನಾಗುತ್ತೆ ಅಂದರೆ ಯು ವಿ ರೇಸು ಬರೋದಿಲ್ಲ, ಸೂರ್ಯನ ಕಿರಣನೂ ಇರೋದಿಲ್ಲ, ನೀರು ಶುಭ್ರವಾಗಿರುತ್ತೆ. ಎಸ್ ಸರ್. ನಾವು ಅದನ್ನೆಲ್ಲ ನಾವು ಕಟ್ ಆಫ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ನಾವು ಮರಳು ದಂಧೆ ಜಾಸ್ತಿ ಮಾಡ್ತಾ ಇದ್ದೀವೋ ಅಲ್ಲಲ್ಲಿ ನಾವು ನದಿಗಳನ್ನ ಕಮ್ಮಿ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಶಾಲೋ ಆಗ್ತಾ ಇದೆ ಅಂತಂದರೆ ರಿವರ್ಸ್ ಏನು ಹರಿಯೋದಿದೆಯಲ್ಲ ಶಾಲೋ ರಿವರ್ ಆಗಿ ಮಾರ್ಪಡ್ತಾ ಇದೆ. ಓಕೆ. ಹರಿಯೋ ನದಿ ಕಮ್ಮಿ ಆಗ್ತಾ ಬರ್ತಾ ಇದೆ. ಎಸ್ ಸರ್. ಇದನ್ನು ಉಳಿಸ್ಕೋಬೇಕು ಅಂತಂದರೆ ಒಂದೇ ಮಾರ್ಗ, ಎಲ್ಲರೂ ಸ್ವಯಂಕೃತವಾಗಿ ಇದು ನನ್ನ ಒಂದು ಜವಾಬ್ದಾರಿ ಅಂತ ಯಾವಾಗ ಮನುಷ್ಯ ತಿಳ್ಕೊತಾನೋ, ಹೌದು, ಎಲ್ಲಿ ಈ ಥರ ಘನತ್ಯಾಜ್ಯದ ಇಂಡಸ್ಟ್ರಿಗಳು ತಲೆ ಎತ್ತಿದೆಯೋ, ನೀವು ನಮ್ಮ ಕಾವೇರಿ ಬೇಸಿನಲ್ಲಿ ನೋಡಿ ಎಷ್ಟೋ ರಾಜಕೀಯದವ್ರದ್ದು ರೆಸಾರ್ಟ್ಗಳು ನಮ್ಮ ಕಾವೇರಿ ದಂಡೆ ಮೇಲೆ ಇದೆ. ಅವರು ಬಳಸಿರತಕ್ಕಂಥ ನೀರು ನಮಗೆ ಬರ್ತಾ ಇದೆ. ಇದಂತೂ ಶೋಚನೀಯ ಸ್ಥಿತಿ. ನಿಜ. ಬೇರೆ ರಾಜ್ಯದವರು ಬೇಕಾದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಅಲ್ಲಿ ಜಾಗ ತಗೊಂಡಿರ್ತಾರೆ. ಆ ಕಾವೇರಿ ದಂಡೆ ಮೇಲೆ ನೀವು ನೋಡಿದ್ರೆ ಎಷ್ಟು ರೆಸಾರ್ಟ್ ಇದೆ ಅಂತ ನೀವು ಒಂದು ಸೆನ್ಸಸ್ ಮಾಡಿದ್ರೆ ಅಷ್ಟು ನೀರು ನಾವು ಕುಡಿತಾ ಇದೀವಿ. ಅವರು ಅಲ್ಲಿ ಬಳಸ್ತಕ್ಕಂಥ ನೀರನ್ನ ನಾವು ಕುಡಿತಾ ಇದೀವಿ. ಇದನ್ನ ನಾವು ತಡೆಗಟ್ಟಬೇಕು. ನಿಜ ನಿಜ. ವೀಕ್ಷಕರೇ ಗಮನಿಸ್ತಾ ಇದ್ರಿ, ತಜ್ಞರು ಹೇಳ್ತಾ ಇದ್ರು ನದಿ ನೀರು ಕಲುಷಿತ ಆಗೋಕೆ ಕಾರಣ ಏನು, ಹಾಗೆಯೇ ಇಲ್ಲಿ ಅಧಿಕಾರಿಗಳು ಸರ್ಕಾರ ಏನು ಮಾಡ್ತಾ ಇದೆ ಇದೆಲ್ಲವನ್ನ ನೋಡಿಕೊಂಡು ಸುಮ್ಮನೆ ಕುಳಿತಿದೆಯಾ? ಯಾಕಂತ ಹೇಳಿದ್ರೆ ಒಂದು ನದಿ ಪಕ್ಕ ಒಂದು ಕೈಗಾರಿಕೆ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿನ ವೇಸ್ಟೇಜ್ ಎಲ್ಲ ಹೋಗೋದು ಅದೇ ನದಿಗೆ. ಇದರಿಂದಲೂ ಕೂಡ ಸಿಕ್ಕಾಪಟ್ಟೆ ಸಮಸ್ಯೆಗಳು ಎದುರಾಗ್ತಾ ಇದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿರುವಂತ ರಿಪೋರ್ಟ್ ನಿಜಕ್ಕೂ ಕೂಡ ಆಘಾತಕಾರಿ. ರಾಜ್ಯದ ಜಲ ಸಂಪತ್ತಿನ ಬಗ್ಗೆ ಆಘಾತಕಾರಿ ವರದಿ ಬಹಿರಂಗ ಆಗಿದೆ. ಅದರಲ್ಲಿ 12 ನದಿಗಳ ನೀರು ಕಲುಷಿತ, ಕುಡಿಯೋಕೆ ಯೋಗ್ಯ ಅಲ್ಲ ಅಂತೇಳಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ತಜ್ಞರೊಂದಿಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ವಿಜಯ್ ರಾಜ್ ಶಿಶೋದಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಮಾಡ್ತಾ ಇದೆ ಎನ್ನುವಂಥ ಪ್ರಶ್ನೆ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ರಿಪೋರ್ಟ್ ಕೊಡೋದು ಮಾತ್ರ ಇವ್ರ ಕೆಲಸ ಅಲ್ಲ ಸರ್, ನದಿಗಳನ್ನು ಉಳಿಸುವಂಥ ಕೆಲಸವೂ ಕೂಡ ಇಲ್ಲಿ ಆಗಬೇಕು. ಮೊನ್ನೆ ತಾನೇ ಒಂದು ಖಾಸಗಿ ರಿಯಾಲಿಟಿ ಶೋ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಏನೋ ಒಂದು ದೊಡ್ಡ ಹೈಡ್ರಾಮವನ್ನೇ ಮಾಡಿದ್ರು, ಅದಕ್ಕೆ ಬೀಗ ಹಾಕಿಸುವಂಥ ಕೆಲಸ ಆಯಿತು. ಆ ಒಂದು ಶೋ ಮೇಲೆ ಕಣ್ಣಿಟ್ಟವರು ರಾಜ್ಯದ ನದಿಗಳ ಮೇಲೆ ಕಣ್ಣಿಡಬೇಕಲ್ವಾ ಸರ್ ಅವರು? ಎಕ್ಸಾಕ್ಟ್ಲಿ. ಆಮೇಲೆ ಇವತ್ತು ಏನಾಗುತ್ತೆ ಅಂದರೆ ಅದನ್ನು ಮಾನಿಟರ್ ಮಾಡೋದು ಅಂತ ಏನು ದೊಡ್ಡ ಕೆಲಸ ಅಲ್ಲ. ಯಾಕಂದರೆ ಇವತ್ತು ನಮ್ಮ ಹತ್ರ ಕ್ಯಾಮ್ರಾಸ್ ಇದೆ, ಡ್ರೋನ್ಸ್ ಇದ್ದಾವೆ, ಆಮೇಲೆ ಏನೋ ಸ್ಯಾಟಲೈಟ್ ಇಮೇಜಸ್ ಇದೆ. ಸೊ ಅದನ್ನು ಎಟ್ ದ ಫಿಂಗರ್ ಟಿಪ್ಸ್ ದೇ ವಿಲ್ ನೋ ಯಾರಿಂದ ಕಲುಷಿತ ಆಗ್ತಾ ಇದೆ, ಯಾರು ಅದನ್ನು ಪೊಲ್ಯೂಟ್ ಮಾಡ್ತಾ ಇದ್ದಾರೆ ಅನ್ನೋದು ಫಿಂಗರ್ ಟಿಪ್ಸಲ್ಲಿ ಗೊತ್ತಾಗುತ್ತೆ. ಅದನ್ನು ನಿಯಂತ್ರಣ ಮಾಡೋದು ನಾನು ಮುಂಚೆ ಹೇಳ್ದಂಗೆ ಏನು ರಾಕೆಟ್ ಸೈನ್ಸ್ ಅಲ್ಲ. ಇದಕ್ಕೇನು ಇನ್ನೊಬ್ಬರು ಯೂನಿವರ್ಸಿಂದ ಇನ್ನೊಬ್ಬರು ಬರಬೇಕಾಗಿಲ್ಲ, ಅಥವಾ ಬೇರೆ ದೇಶದಿಂದ ಇನ್ನೊಬ್ರಿಗೆ ಕರೆಸಬೇಕಾಗಿಲ್ಲ. ನಮಗೆ ಗೊತ್ತಿರೋವಂಥ ವಿಷಯ ಇಲ್ಲಿಂದ ಇಲ್ಲಿಗೆ. ಆಮೇಲೆ ಮಾನಿಟ್ರ್ ಮಾಡೋಕ್ಕೆ ಇವತ್ತು ಆನ್ಲೈನ್ ಇದಿದೆ. ಇವ್ರು ಹೋಗ್ಬಿಟ್ಟು ಏನೋ ನಾವು ಮಾಡಿದ್ವಿ ಅಂತ ಹೇಳ್ತಾರಲ್ಲ, ಆನ್ಲೈನ್ ಮಾನಿಟ್ರಿಂಗ್ 24/7 ಇದೆ. ಎಲ್ಲಿ ಒಂದು ಡ್ಯಾಶ್ ಬೋರ್ಡ್ ಇದೆ, ನಮ್ಗೆ ಇಷ್ಟು ದೊಡ್ಡ ದೇಶ, ಇಷ್ಟು ದೊಡ್ಡ ರಾಜ್ಯ, ಎಲ್ಲಿ ಒಂದು ಡ್ಯಾಶ್ ಬೋರ್ಡ್ ಇದೆ ನೀರಿಗಾಗಿ. ಏನೋ ದಿಸ್ ಈಸ್ ದ ಬೇಸಿಕ್ ಥಿಂಗ್. ಒಬ್ಬ ನೀರು ಎಷ್ಟು ಮುಖ್ಯ ಅಂದರೆ ಅವ್ನು 8 ದಿವಸ ನೀರಿಲ್ಲ ಅಂದರೆ ಒಬ್ಬರು ಸತ್ತೋಗ್ಬಿಡ್ತಾರೆ, 30 ದಿವಸ ಊಟ ಇಲ್ಲದಲ್ಲೇ ಇರ್ಬೋದು. ಆ ಥರ ಇರೋ ಪರಿಸ್ಥಿತಿಯಲ್ಲಿ ನೀರಿಗೆ ನಾವು ಎಲ್ಲಿ ಮಾನಿಟ್ರಿಂಗ್ ಇದೆ, ಎಲ್ಲಿ ಒಂದು ಡ್ಯಾಶ್ ಬೋರ್ಡ್ ಇದೆ, ಒಂದು ಡ್ಯಾಶ್ ಬೋರ್ಡ್ ಮಾಡಿಬಿಟ್ಟು ಡೇ ಟು ಡೇ ಮಾನಿಟ್ರಿಂಗ್ ಆಗಬೇಕು. ಡೇ ಟು ಡೇ ಇವತ್ತು ಗೊತ್ತಾಗುತ್ತೆ, ಇಲ್ಲಿ ಈ ಏರಿಯಾದಿಂದ ಇಷ್ಟು ಕಿಲೋಮೀಟ್ರ್ ಒಳಗೆ ಇದಾಯಿತು ಅಂದರೆ 10 ನಿಮಿಷದಲ್ಲಿ ಹೋಗ್ಬಿಟ್ಟು ಅಲ್ಲಿ ಹುಡುಕ್ಬಿಟ್ಟು ಯಾರಪ್ಪ ಇದು ಮಾಡ್ತಾ ಇರೋದು. STP ಹಾಕ್ಸೋಕ್ಕೆ STP ಮ್ಯಾಂಡೇಟ್ರಿ ಮಾಡಲಿ. ಕೋಟ್ಯಾಂತರ ರೂಪಾಯಿ ಅವರಿಗೆ ಬೇರೆದಕ್ಕೆಲ್ಲ ಶೋಕಿ ಮಾಡೋದಕ್ಕೆ ಇದಾಗುತ್ತೆ. ನೀವು ಸ್ವಿಮ್ಮಿಂಗ್ ಪೂಲ್ ಮಾಡ್ತೀರಾ, ಅದು ಮಾಡ್ತೀರಾ, ಕ್ಲೋರಿನೇಟೆಡ್ ಸ್ವಿಮ್ಮಿಂಗ್ ಪೂಲ್ ವಾಟರ್ ಬಿಡ್ತೀರಾ. ಇವತ್ತು ನಿಮ್ಮದು ಎಲ್ಲ ಮನೆಗಳಲ್ಲಿ ROಗಳು ಹಾಕಿದ್ದಾರೆ. ROಯಿಂದ ಬರೋ ನೀರು ರಿಜೆಕ್ಟಿಂದು TDS ಲೆವೆಲ್ ಅರೌಂಡ್ 800ಇಂದ 2000 ಇರುತ್ತೆ. ಆ ನೀರನ್ನು ತೊಗೊಂಡೋಗ್ಬಿಟ್ಟು ನಾನು ರಿಜೆಕ್ಟ್ ವಾಟರ್ನ ಎಲ್ಲರೂ ನೀವು ಗಿಡಕ್ಕಾಗಿರೆ ಗಿಡ ಸತ್ತೋಗುತ್ತೆ. ಅಂಥ ನೀರನ್ನು ಮತ್ತೆ ನೀವು ಅದನ್ನು ಬಿಡ್ತೀರಾ ಎಲ್ಲಿಗೆ? ನಿಮ್ಮ ಸ್ಟ್ರಾಮ್ ಡ್ರೈನಿಗೆ ಬಿಡ್ತೀರಾ ಎಲ್ಲರೂ. ಆ ಸ್ಟ್ರಾಮ್ ಡ್ರೈನಿಗೆ ಬಿಟ್ಟಿದ್ದ ನೀರು ಅದು ಹೋಗಿ ಅಲ್ಲಿ ಸೇರ್ಕೊಳ್ಳುತ್ತೆ. ಎಂಥ ಶೋಚನೀಯ ಸ್ಥಿತಿ. ಎಂಥ ನಾವೆಲ್ಲ ಕೆರೆಯಲ್ಲಿ ನೀರು ಕುಡ್ದು ಬೆಳೆದವರು ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ 30-40 ವರ್ಷದಲ್ಲಿ ನಾವು ಯಾವ ಕಡೆಗೆ ಸಾಕ್ತಾ ಇದ್ದೀವಿ? ನಾವು ಕೋಟ್ಯಾಂತರ ರೂಪಾಯಿ ನಮ್ಮ ಮಕ್ಳಿಗೆ ಮಾಡಿಡ್ಬೋದು. ತಿನ್ನೋಕ್ಕೆ ಒಳ್ಳೆ ಆಹಾರ ಇಲ್ಲ, ಕುಡಿಯೋಕ್ಕೆ ಒಳ್ಳೆ ಇದಕ್ಕೆ ಉಸಿರಾಡೋಕ್ಕೆ ಗಾಳಿ ಇಲ್ಲ, ಕುಡಿಯೋಕ್ಕೆ ಒಳ್ಳೆ ನೀರಿಲ್ಲ ಅಂದರೆ ಏನು ಪ್ರಯೋಜನ? ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಬರುತ್ತೆ. ಇವತ್ತು ನಾವು ಕಿದ್ವಾಯಿಗೆ ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ರೆಗ್ಯುಲರ್ ವಿಸಿಟ್ ಮಾಡ್ತೀವಿ. ಆ ಕ್ಯಾನ್ಸರ್ ಮಕ್ಕಳದು ಬೇರೆದು ದೊಡ್ಡವ್ರದ್ದು ಬಿಟ್ಬಿಡೋಣ, ಆ ಮಕ್ಕಳು ಕ್ಯಾನ್ಸರ್ ವಾರ್ಡಿಗೆ ಹೋಗ್ಬಿಟ್ರೆ ಅಲ್ಲಿ ನೋಡಿದರೆ ನಿಮಗೆ ಅಂಥ ಶೋಚನೀಯ. ಯಾಕೆಂದರೆ ನಾವು ಅಷ್ಟು ಹಾಳು ಮಾಡ್ಕೊಂಡಿದ್ದೀವಿ. ನಂದು ಅಲ್ಲಿಗೆ ಮುಗೀತು. ನಾನು ಒಂದು ಬಂಗ್ಲೆ ಕಟ್ಟಿದೆ, ಅದಕ್ಕೇನು ಬೇಕೋ ಅದು ಮಾಡಿಕೊಂಡೆ, ಮುಗೀತು ಅಲ್ಲಿಗೆ ನಂದು. ನನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನೋ? ನಾನು ಕುಡಿತಾ ಇರೋ ಗಾಳಿ ನಂದ, ನಾನು ಭೂಮಿಯಿಂದ ತೆಗಿತಾ ಇರೋ ನೀರು ನಂದ. ಆವಾಗ ನಂದೇನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ?
ಅದನ್ನು ನಾವು ಹೆಂಗೆ ಇವ್ರಿಗೆ CSR ಫಂಡ್ ಅಂತ ಹೇಳ್ಬಿಟ್ಟು ನಾವು ಗೌರ್ಮೆಂಟ್ ಅವರು ಒಂದು ಕಡಿವಾಣ ಹಾಕ್ತಾರೆ, ಅಷ್ಟು ಪರ್ಸೆಂಟೇಜ್ ಆದರೆ ಅಷ್ಟು ಸಮಾಜಕ್ಕೆ ಹಾಕಬೇಕು, ಹಂಗೆ ಎಲ್ಲರಿಗೂ ಹಾಕಬೇಕು. ನಿಮ್ಮದು ಆದಾಯ ಇಷ್ಟಿದೆ, ಅಷ್ಟು ಆದಾಯದಲ್ಲಿ ಇಷ್ಟು ನೀರು ಇದಕ್ಕೆ ಹೋಗಬೇಕು. ನೀವು ನೀರು ಬಿಡ್ತಾ ಇದ್ದೀರಾ, ಈ ನೀರಿಗೆ ನಿಮ್ಮದು ಇದು ಹೊಣೆ, ಇದರಲ್ಲಿ ಏನಾದ್ರು ನೀವು RO ವಾಟ್ರ್ ಏನು ಮಾಡ್ತೀರಾ ಅನ್ನೋದನ್ನ ನಮ್ಗೆ ಬರ್ಕೊಡಿ ಅನ್ಬೇಕು. ನೀವು RO ವಾಟ್ರ್ ಬಂದಿದ್ದನ್ನ ನೀರನ್ನು ಏನು ಮಾಡ್ತೀರಾ ಅದನ್ನು ತೊಗೊಂಡೋಗ್ಬಿಟ್ಟು ಹಾಕಲ್ಲ. ಆಮೇಲೆ ಇಡೀ ಇಷ್ಟಿಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ಟಕ್ಕೆ ಪರ್ಮಿಷನ್ ಕೊಡ್ತಾರಲ್ಲ, ಅವರಿಗೆ ಇದನ್ನು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡೋ ಮುಂಚೆ ನಿಮ್ದು ಎಸ್ ಟಿ ಪಿ ಬರೀ ನಿಂತ್ಕೊಂಡು ಎಷ್ಟು ಕಡೆ STP ನಾನು ನಿಮಗೆ ಈಗ ಕರ್ಕೊಂಡು ಹೋಗ್ಬಿಟ್ರೆ ಒಂದು 500 STPs ತೋರಿಸ್ತೀನಿ, ಅವರು ಆ STP ಒಂದು ಚೂರೂ ಕೆಲಸ ಮಾಡ್ತಾ ಇಲ್ಲ, ಅಥವಾ ಸುಮ್ಮನೆ ಹೆಸರಿಗಾಗಿ STP ಇಟ್ಕೊಂಡಿದ್ದಾರೆ. ಆ ರಾತ್ರಿ 2 ಗಂಟೆಗೆ ಆ ನೀರನ್ನು ತೊಗೊಂಡೋಗ್ಬಿಟ್ರೆ ಇದಕ್ಕೆ ಬಿಟ್ಬಿಡ್ತಾರೆ. ಯಾಕೆ ಹಂಗಾರೆ ಅದೇನು ಗೊತ್ತಿಲ್ವ ಎಲ್ಲರಿಗೆ? ಅದು ಗೊತ್ತಿಲ್ಲದಲ್ಲೇ ಇರೋ ದೊಡ್ಡ ವಿಷಯನ ಅದು ನೀರನ್ನು ತೊಗೊಂಡೋಗಿ ಸ್ಟ್ರಾಂಗ್ ಡ್ರೈನಿಗೆ ಬಿಟ್ಬಿಡ್ತಾರೆ. ಯಾಕಂದರೆ ಅವ್ರದ್ದು ಕೆಲಸ ಮುಗಿದು ಬಿಡಬೇಕು. ಎಷ್ಟು ಇಂಡಸ್ಟ್ರಿ ಪೀಣ್ಯದಲ್ಲಿ ನೀವೇನಾದ್ರು ಇವತ್ತು ಬೋರ್ವೆಲ್ ನೀರು ತೆಗೆದುಬಿಟ್ಟು ಏನಾದ್ರು ಕೈ ತೊಳೆದ್ಬಿಟ್ರೆ ನಿಮ್ಮ ಕೈಗೆ ಏನೋ ಕೆರೆತ ಬಂದುಬಿಡುತ್ತೆ. ಸೊ ಅವ್ರು ಏನಂದರೆ ಅವನು ಮಾನವನ ದುರಾಸೆ ಎಷ್ಟಿದೆ ಅಂದರೆ ಅವನು STPಯಲ್ಲಿ ಖರ್ಚಾಗತ್ತಲ್ಲ ಅದನ್ನು ಉಳಿಸ್ಬೇಕು. ಅವನು ಆ ನೀರು ತೊಗೊಂಡೋಗಿ ಬೋರ್ವೆಲ್ ಮಾಡಿಬಿಟ್ಟು ಬೋರ್ವೆಲ್ಗೆ ಬಿಟ್ಬಿಡಬೇಕು. ಅವ್ರಿಗೆ ತೊಗೊಂಡ್ಬಿಟ್ಟು ನಾನು ಹೇಳ್ತೀನಿ ಹ್ಯಾಂಗ್ ಮಾಡಿಬಿಡ್ಬೇಕು. ಯಾಕೆಂದರೆ ಜೀವನ ಯಾರ್ದು ಜೀವನ ನೀವು ಬರೀ ಮರ್ಡರ್ ಮಾಡಿದರೆ ಡೈರೆಕ್ಟಾಗಿ ಕಣ್ಣಿ ಕಾಣೋ ಅಂತ ಮಾಡೋ ಮರ್ಡರ್ ಅಲ್ಲ, ಇದು ಮಾಸ್ ಮರ್ಡರ್ ಅಂತಾರಲ್ಲ, ಇವ್ರಿಗೆಲ್ಲ ತೊಗೊಂಡೋಗ್ಬಿಟ್ಟು ಹ್ಯಾಂಗ್ ಮಾಡಬೇಕು. ಮಾಸ್ ಮರ್ಡರ್ಗೆ ನೀವು ಅದನ್ನು ಪೆನಾಲ್ಟಿ ಹಾಕಬೇಕು. ಈ ಥರ ಏನಾದ್ರು ಕಂಡು ಬಂದರೆ ಮಾಸ್ ಮರ್ಡರ್ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಇದನ್ನು ಚಾರ್ಜ್ ಶೀಟ್ ಹಾಕ್ಬಿಟ್ಟು ಮಾಸ್ ಮರ್ಡರ್ ಅಂತ ಹೇಳ್ಬಿಟ್ಟು ಒಳಗಾಗ್ತೀವಿ ಅಂತ. ಹೌ ಕ್ಯಾನ್ ಯು ಪ್ಲೇ ವಿತ್ ಸಂಬಡೀಸ್ ಲೈಫ್? ನಾನು ಇಲ್ಲಿ ನನ್ನ ಆಸೆಗೆ ಈ ನೀರನ್ನು ಕಲುಷಿತ ಮಾಡ್ತೀವಿ. ಪಾಪ ನಿಮಗೆ ಏನೂ ಗೊತ್ತಿಲ್ಲ, ಅಲ್ಲಿ ಮುಂದ್ಗಡೆ ಟೈಲ್ ಎಂಡಲ್ಲಿ ಇದ್ದೀರಾ ನೀವು ಅದೇ ನೀರನ್ನು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕುಡ್ದು ನನ್ನ ದುರಾಸೆಗೆ ನೀವು ಬಲಿ ಆಗ್ತಾ ಇದ್ದೀರಾ. ನಿಮಗೆ ಅಂದರೆ ಅಲ್ಲಿ ಬಲಿ ಆಗ್ತಾ ಇರೋರು ಯಾರು? ಈ ನಮ್ಮ 70% ಆಫ್ ದ ಏನು ಸೋ ಕಾಲ್ಡ್ ಮಿಡಲ್ ಕ್ಲಾಸ್ ಆ್ಯಂಡ್ ಪೋರ್ ಪೀಪಲ್ ಏನೋ ದುಡಿತಾ ಇದ್ದಾರೆ. ನಾನು ದುಡಿಯೋದು ತಪ್ಪಲ್ಲ ಅಂತೀನಿ, ಕೈಗಾರಿಕಾ ಇದು ಬೇಕು, ಎಲ್ಲ ಬೇಕು, ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಬೇಕು. ಇಡೀ ಪ್ರಪಂಚದಲ್ಲಿ ಆಗ್ತಾ ಇದೆ ತಾನೇ ರೆಸ್ಪಾನ್ಸಿಬಿಲಿಟಿಯಾಗಿ. ದೇ ಆರ್ ರೆಸ್ಪಾನ್ಸಿಬಲ್. ಅವ್ರು ಒಂದು ಚೂರು ನೀರು ಬಿಡಬೇಕಾದ್ರೆ ಆ ನೀರು ಹೆಂಗಿರಬೇಕು ಅಂದರೆ ಅದರಲ್ಲಿ ಮೀನುಗಳು ಬಿಟ್ಬಿಟ್ಟು ಚೆಕ್ ಮಾಡ್ತಾರೆ. ಆ ಮೀನುಗಳು ಉಳಿದ್ರೆ ಆ ನೀರನ್ನು ಅಲ್ಲಿಗೆ ಬಿಡ್ತಾರೆ. ಆ ಥರ ಎಲ್ಲ ಏನು ಅದೆಲ್ಲ ದೊಡ್ಡ ಕೆಲಸಗಳ. ನಮಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಎಲ್ಲ ಕಡೆ ಇದೆ ಅಲ್ಲ, ಏನು ಮಾಡಬೇಕು? ಅದು ಇಲ್ಲ ಅಂದರೆ ಇನ್ನೂ ಬೇಕಿರ್ ಮಾಡೋಣ, ಕ್ಯಾಮ್ರಾಸ್ ಹಾಕೋಣ. ಮೇಡಮ್, ಈಗಾಗಲೇ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ರಾಜ್ಯದ ಅದೆಷ್ಟೋ ನದಿಗಳ ಬದಿಯಲ್ಲಿ ನೋಡಿ ನೀವು ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಮಾಡಿದ್ದಾರೆ. ಅದರ ತ್ಯಾಜ್ಯಗಳು ಹೋಗ್ತಾ ಇರೋದು ನದಿಗೆ. ಅದರಿಂದ ಉಂಟಾಗುವಂಥ ಪರಿಣಾಮಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ವಾ? ಹೇಗೆ? ಇದು ಹೊಸ ವಿಚಾರ ಅಂತೇನಿಲ್ಲ. ನಿಮಗೆ ನಮಗೆ ಎಲ್ಲ ಗೊತ್ತಿರೋಂಗೆ ವರ್ಷಗಳಿಂದನೂ ಈ ಚರ್ಚೆಗಳು ನಡೀತಾನೆ ಇದೆ. ಮತ್ತೆ ಉದಾಹರಣೆಗೆ ನಾವು ಬೇಕಾದ್ರೆ ಕೃಷ್ಣಾ ನದಿನ ತಗೊಳ್ಳೋಣ. ಕೃಷ್ಣಾ ನದಿ ತಗೊಂಡ್ರೆ ಅದ್ರ ತೀರದಲ್ಲಿ ದೊಡ್ಡದಾದಂತಹ ಒಂದು ವಿದ್ಯುತ್ ಶಾಖೋತ್ಪನ್ನ ಕೈಗಾರಿಕೆ ಇದೆ. ಅದು ಈಗಾಗಲೇ ಬಹಳಷ್ಟು ಹೋರಾಟಗಳಾಗಿದೆ. ಅಂದ್ರೆ ಹಾರು ಬೂದಿ ಅಂತ ಹೇಳ್ತೀವಿ. ಆ ಹಾರು ಬೂದಿ ನೇರವಾಗಿ ನದಿಗೆ ನೀರಿನಲ್ಲಿ ಮಿಕ್ಸ್ ಆಗ್ತಾ ಹೋಗ್ತಾ ಇತ್ತು. ಅದು ಒಂದು ದಿನಕ್ಕೆ ಸುಮಾರು 6,000 ಟನ್ಗಳಷ್ಟು ಹಾರು ಬೂದಿ ಉತ್ಪನ್ನ ಮಾಡತ್ತೆ. 6,000 ಟನ್ ಅಷ್ಟು ಅದು ನೇರವಾಗಿ ನದಿಗೆ ಕಲುಷಿತಗೊಳ್ತಾ ಇತ್ತು, ಮಿಕ್ಸ್ ಆಗ್ತಾ ಇತ್ತು. ಬಹಳಷ್ಟು ಹೋರಾಟಗಳಾಯ್ತು, ಜನಗಳು ದುಂಬಾಲ್ ಬಿದ್ರು. ಸರ್ಕಾರದ ವಿರುದ್ಧ ಹೋರಾಟಗಳಾದ್ಮೇಲೆ ಅದನ್ನ ಬಹಳಷ್ಟು ಒಂದು ಏನು ತಗೊಂಡಿದ್ದಾರೆ, ಅದನ್ನ ಏನೇನು ಮಾಡಬೇಕು ಅನ್ನೋದೆಲ್ಲ ಪ್ರಿಕಾಷನ್ಸ್ನ ತಗೊಂಡು ಅದನ್ನ ಉತ್ತಮ ಮಟ್ಟದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಏನಾಗ್ತಾ ಇದೆ ಅಂದ್ರೆ ಮಳೆಗಾಲ ಬಂದ ತಕ್ಷಣ ಅದು ಮತ್ತೆ ಆ ಹಾರು ಬೂದಿ ನದಿಯಲ್ಲಿ ಸೇರ್ತಾ ಇದೆ. ಸೊ ಇದನ್ನ ಹೇಗೆ ಸಂಪೂರ್ಣವಾಗಿ ನಾವು ನಿಯಂತ್ರಿಸಬಹುದು ಅದ್ರ ಬಗ್ಗೆ ಹೆಚ್ಚಿನ ಮಟ್ಟದಲ್ಲಿ ಒಂದು ರಿಸರ್ಚ್ ಮಾಡಿ ಅದನ್ನ ಕಂಟ್ರೋಲ್ ಮಾಡುವಂಥದ್ದು ಪ್ರಯತ್ನ ಮಾಡಬೇಕು. ಒಂದು ಉದಾಹರಣೆ ಅದಾದ್ರೆ, ಇನ್ನೊಂದು ಮನುಷ್ಯನ ನಂಬಿಕೆಗಳು. ಈ ಕುಮಾರಧಾರ ಅದೇನು ತುಂಬಾ ದೊಡ್ಡ ನದಿ ಏನಲ್ಲ, ಒಂದು 45 ಕಿಲೋಮೀಟರ್ ಹರಿಯುವಂತಹ ನದಿ. ಆ ನದಿ ನಮ್ಮ ಈ ಕುಕ್ಕೆ ಸುಬ್ರಹ್ಮಣ್ಯ ಈ ಎಲ್ಲವನ್ನು ಹಾದು ಹೋಗುವಂತಹ ನದಿ. ನಿಮ್ಗೆಲ್ಲ ಗೊತ್ತಿದೆ, ನಮಗೆ ಗಂಗಾ ನದಿಯಲ್ಲಿ ಮುಳುಗಿದ್ರೆ ನಮಗೆ ಪುಣ್ಯ ಬರುತ್ತೆ, ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಕುಮಾರಧಾರೆಯಲ್ಲಿ ಮುಳುಗಿದ್ರೆ ನಮಗೆ ಪುಣ್ಯ ಬರುತ್ತೆ. ಈ ಒಂದು ನಂಬಿಕೆ ನಮ್ಮ ಹಿಂದೂ ಸಂಸ್ಕಾರದಲ್ಲಿ ಎಲ್ಲ ಕಡೆ ಇರುವಂಥದ್ದು. ನಾವು ಮುಳುಗಿ ಎದ್ದು ಬರೋದು ಒಂದು ಕಡೆ ಆದ್ರೆ, ನಾವು ಏನು ಮಾಡಬೇಕು ಅಲ್ಲಿ ಹೋದಾಗ ಕಂಡಲ್ಲೇ ನಾವು ಬಿಚ್ಚಿದಂತಹ ಬಟ್ಟೆಗಳನ್ನ ಎಸ್ತೋಗ್ಬಿಡೋದು, ಪ್ಲಾಸ್ಟಿಕ್ ಏನ್ ತಗೊಂಡ್ಬಿಟ್ಟಿರ್ತೀವಿ ಅಲ್ಲಲ್ಲೇ ಎಲ್ಲ ಡಿಸ್ಪೋಸ್ ಮಾಡೋದು, ವಾಟರ್ ಬಾಟಲ್ಸ್ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಅಲ್ಲೇ ಡಿಸ್ಪೋಸ್ ಮಾಡೋದು. ಹೀಗೆ ನಮಗೆ ಜವಾಬ್ದಾರಿ ಇಲ್ಲದ ಹಾಗೆ ಬೇಜವಾಬ್ದಾರಿಯಿಂದ ಎಲ್ಲವನ್ನೂ ಅಲ್ಲಿ ಪುಣ್ಯ ಸಂಪಾದನೆ ಮಾಡ್ತೀವೋ ಅಥವಾ ಪಾಪ ಗಳಿಸ್ಕೊಂಡ್ಬರ್ತೀವೋ ನಮ್ಗೊಂದು ಗೊತ್ತಾಗ್ತಾ ಇಲ್ಲ.
ಇದು ಒಂದು ನಾವು ಯೋಚನೆ ಮಾಡಬೇಕು. ಇದು ಒಂದು ಸಾರ್ವಜನಿಕವಾದ ಸ್ಥಳ. ಅದೇ ನನ್ನ ಮನೆ ಆದ್ರೆ ನಾನು ಆ ಥರ ಮಾಡ್ತೀನ? ನಾನು ಎಷ್ಟೋ ಜನಕ್ಕೆ ನಾನು ಎಷ್ಟೋ ಸಲ ಹೇಳಿದ್ದೀನಿ, ರೋಡಲ್ಲಿ ಜಗಳ ಕೂಡ ಮಾಡಿದ್ದೀನಿ, ಕಂಡಲ್ಲೇ ಉಗುಳೋದು. ಇದು ನನ್ನ ಮನೆ ಹಾಲಲ್ಲಿ ಅದೇ ತೀರ ಉಗುಳುತ್ತೀನ? ಇಲ್ಲ. ಸೊ ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಗುಡ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ? ಸೊ ನಾನು ಅದನ್ನ ಯೋಚನೆ ಮಾಡಬೇಕಾಗತ್ತೆ. ಸೊ ಪ್ರತಿಯೊಂದು ನದಿಗಳಲ್ಲೂ ನಮ್ಮದೇ ಆದಂತಹ ಸ್ವಾರ್ಥಕ್ಕೆ ಒಂದು ಕಡೆ ಏನು ನಮ್ಮ ನಂಬಿಕೆಗಳಿಂದ ನಾವು ನದಿಗಳನ್ನು ಹಾಳು ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ನಾವು ಇಂಡಸ್ಟ್ರಿಯಲ್ ವೇಸ್ಟ್ಗಳನ್ನು ಬಿಡ್ತಾ ಹಾಳು ಮಾಡ್ತಾ ಇದ್ದೀವಿ. ಹೀಗೆ ಪ್ರತಿಯೊಬ್ಬ ಮನುಷ್ಯನು ನಾನು ಮಾಡ್ತಾ ಇರೋವಂಥದ್ದನ್ನು ನಾನು ಸಾರ್ವಜನಿಕವಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಅದೇ ಅವ್ರು ಹೇಳಿದಾಗೆ ಇಟ್ಸ್ ಎ ಮಾಸ್ ಮರ್ಡರ್. ನನ್ನ ಒಂದು ಸ್ವಾರ್ಥಕ್ಕೆ ಸಾವಿರಾರು ಜನಗಳನ್ನ ಬಲಿ ತಗೊಳ್ಳುವಂಥದ್ದು ನಾನು ನಿಜವಾಗ್ಲೂ ನಾನು ಅದಕ್ಕೆ ಅರ್ಹನ? ನನಗೆ ಎಲ್ಲಿ ನನಗೇನು ಅದು ಒಂದು ಇದೆಯಾ ಒಂದು ಜವಾಬ್ದಾರಿ ನನಗೆ ಏನಾದರೂ ಇದನ್ನು ನಿಭಾಯಿಸ್ಲಿಕ್ಕೆ ಅನ್ನುವಂಥದ್ದನ್ನ, ಅಥವಾ ನಾನೇನಾದರೂ ಸಂಪಾದನೆ ಮಾಡ್ತಿದ್ದೀನಿ, ನಾನು ಇಂಥದ್ದನ್ನೆಲ್ಲ ಸ್ಥಾಪನೆ ಮಾಡ್ಕೊಂಡು ಮಾಡ್ತೀನಿ ಅಂದ್ರೆ ಅದಕ್ಕೆ ಕರೆಕ್ಟಾಗಿ ನಾನು ಏನು ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಖಂಡಿತವಾಗಿಯೂ ನಾವು ಇದನ್ನ ತಡೆಗಟ್ಟಬಹುದು ಅನ್ನೋದು ನನ್ನ ಚಿಂತನೆ. ವೀಕ್ಷಕರೇ, ಪರಿಸರವಾದಿಗಳು, ನೀರಾವರಿ ತಜ್ಞರ ಜೊತೆಯಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಒಂದು ನದಿ ಮೂಲವನ್ನು ಉಳಿಸ್ಕೊಳ್ಬೇಕಾಗಿರುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಆತನಿಗೂ ಬೇಕು, ಆತನ ಮನೆಯವರಿಗೂ ಬೇಕು, ಆತನ ಮುಂದಿನ ಪೀಳಿಗೆಗೂ ಕೂಡ ಜೀವಜಲ ಬೇಕೇ ಬೇಕು. ನೇತ್ರಾವತಿ ಓಕೆ, ಆದರೆ ಜೀವಜಲಕ್ಕೆ ಕಷ್ಟ. ರಾಜ್ಯದ 12 ನದಿಗಳು ಕಲುಷಿತ ಆಗಿದ್ದು ಹೇಗೆ? ನಾವು ಮುಂದೆ ತೆಗೆದುಕೊಳ್ಬೇಕಾಗಿರುವಂಥ ನಿರ್ಧಾರ ಏನು? ಸರ್ಕಾರ ಆಗಿರ್ಬೋದು, ಮಾಲಿನ್ಯ ನಿಯಂತ್ರಣ ಮಂಡಳಿ ಆಗಿರ್ಬೋದು, ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. ವಲ್ಲೀಶ್ ಕೌಶಿಕ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಗಿದೆ, ಆದರೆ ಪ್ರಮುಖವಾಗಿ ಇಲ್ಲಿ ಬೇರೆ ಬೇರೆ ನದಿಗಳನ್ನು ತಗೊಳ್ಳೋಣ. ರಾಜ್ಯದಲ್ಲಿ ಸಾಕಷ್ಟು ನದಿಗಳಿವೆ, ಅವುಗಳಿಗೆ ಉಪನದಿಗಳಿವೆ, ಬೇರೆ ಬೇರೆ ಹೆಸರುಗಳಲ್ಲಿ ನದಿಗಳು ಕರೆಸಿಕೊಳ್ಳುತ್ತೆ. ಆದರೆ ಇದರಲ್ಲಿ ನೇತ್ರಾವತಿ ನದಿಗೆ ಹೇಗೆ ಬಿ ದರ್ಜೆಗೆ ಬಂತು? ಉಳಿದೆಲ್ಲ ನದಿಗಳು ಎಷ್ಟರ ಮಟ್ಟಿಗೆ ಕಲುಷಿತ ಆಗಿವೆ? ಇದನ್ನ ಹೊರತುಪಡಿಸಿದಂತೆ ಬೇರೆ ನದಿಗಳೆಲ್ಲ ಶುದ್ಧ ಆಗಿದೆಯೇ ಹೇಗೆ ಸರ್? ನೋಡಿ, ಯಾವ ನದಿನೂ ಶುದ್ಧ ಇಲ್ಲ. ಈಗಾಗಲೇ ನಾನು ಹೇಳ್ಬೇಕಂತಂದರೆ ನೇತ್ರಾವತಿಗೆ ಬಿ ದರ್ಜೆ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ನೇತ್ರಾವತಿ ನಮ್ಮ ಸಂಸೆ ಮತ್ತು ಕಳಸಾ ಮಧ್ಯದಲ್ಲಿ ಆ ಒಂದು 3 ಉಗಮ ಸ್ಥಾನ ಇದೆ. ಗಂಗಾಮೂಲ, ನೇತ್ರಾವತಿ ಮತ್ತು ಇನ್ನೊಂದು ಭದ್ರಾ. ಈ ಜಾಗ ತುಂಬ ಒಂದು ರುದ್ರರಮಣೀಯ. ಯಾಕೆಂತಂದರೆ 10-12 ವರ್ಷದಿಂದ ಅಲ್ಲಿ ಐರನ್ ಓರ್ ನಡೀತಾ ಇಲ್ಲ ಅಂತಂದರೆ ಅಲ್ಲಿ ಒಂದು ಗಣಿಗಾರಿಕೆ ಇತ್ತು. ನಮ್ಮ ಐರನ್ ಕುದುರೆಮುಖ MNDC ನಡೀತಾ ಇತ್ತು. ಅದು ನಿಂತಿರೋದ್ರಿಂದ ಇದಕ್ಕೊಂದು ಬಿ ಸಿಕ್ಕಿದೆ. ಇಲ್ಲ ಅಂತಂದ್ರೆ ಅದು ಹಾಳಾಗಿರೋದು. ಭದ್ರಾ ನದಿಯ ಘನತ್ಯಾಜ್ಯ ಯಾವುದು ಲಕ್ಯ ಅಂತ ಒಂದು ಡ್ಯಾಮ್ ಇದೆ, ಅದಕ್ಕೆ ಅಲ್ಲಿ ಪಡ್ರೆ ಅನ್ನೋ ಊರಿಗೆ ಹಾರ್ಬುದಿ ಇದೇ ತರ ಎಲ್ಲೋ ಪೌಡರ್ ಅಂತ ಹೋಗ್ತಾ ಇತ್ತು. ಆ ಪಡ್ರೆ ಅನ್ನೋ ಜಾಗದಲ್ಲಿ ಈಗಲೂ ಮಕ್ಕಳು ಹುಟ್ಟೋರೆಲ್ಲ ಅಂಗವೈಕಲ್ಯ ಹಾಗೆ ಹುಟ್ಟುತ್ತಾರೆ. ಪಡ್ರೆ ಬಗ್ಗೆ ಸುಮಾರಷ್ಟು ಪೇಪರಲ್ಲೆಲ್ಲ ಬಂತು. ಅರಣ್ಯ ರೋದನ ಅನ್ನೋ ಒಂದು ಎಪಿಸೋಡ್ ವೈಸಲ್ಲೇನೆ ಪೇಪರಲ್ಲಿ ತುಂಬ 2001-2002 ಕೃಷ್ಣ ಗೌರ್ಮೆಂಟ್ ಇದ್ದಿದ್ದಾಗ ತುಂಬ ಒಂದು ಸದ್ದು ಮಾಡ್ತು. ಒಂದು ದೇವರ ಒಂದು ಕೃಪೆಗೆ ನಮಗೆ ಆ ಐರನ್ ಓರ್ ಯಾವುದು ಕುದುರೆಮುಖ ಗಣಿಗಾರಿಕೆ ಇದೆಯಲ್ಲ ಅದು ನಿಲ್ತು. ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗಾಗಲೇ ನೇತ್ರಾವತಿಯ ಒಡಲೆಲ್ಲ ಬರದಾಗಿರೋದು. ಆ ಟೈಮ್ನಲ್ಲಿ ನಮ್ಮಲ್ಲಿ ಕೆಂಪು ಹೊಳೆದು ಸುಮ್ಮನೆ ಅನವಶ್ಯಕವಾದಂಥ ಒಂದು ಪ್ರಾಜೆಕ್ಟ್, ಕೆಂಪು ಹೊಳೆ ಪ್ರಾಜೆಕ್ಟ್ ತಗೊಂಬಂದ್ರು ನಮ್ಮ ಇದರಲ್ಲಿ. ಎಂತೆಂಥ ಮರಗಳೆಲ್ಲ ಹೋಯ್ತು ಅಂತಂದ್ರೆ ಆ ಗ್ರೀನ್ ಕವರ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಆ ಮರಗಳನ್ನ ನೋಡೋದಕ್ಕೆ ಎತ್ತಿನೊಳೆ ಆ ಎತ್ತಿನ ಹೊಳೆ ಯೋಜನೆ ಅನವಶ್ಯಕ, ಅದನ್ನ ಸುಮ್ಮನೆ ತಗೊಂಡ್ಬಂದ್ರು. ಆ ಕೆಂಪು ಹೊಳೆನೆ ಹಾಳು ಮಾಡಾಕ್ಬಿಟ್ರು. ಎಂತೆಂಥ ಮರಗಳಿತ್ತು ಅಂತಂದ್ರೆ ನಾವು 10-15 ಜನ ಅಪ್ಕೋಬೇಕಿತ್ತು. ಆ ಮರಗಳನ್ನ ನಾವು ನಾಟ ನೋಡ್ತಾ ಇದ್ರೆ, ನಾವು ಚಿಕ್ಕ ವಯಸ್ಸಿನಲ್ಲಿ ಕಿಟಕಿಯಿಂದ ಆಚೆ ಹಾಕಿದ್ರೆ ಬರೀ ನಾಟ ಸಾಕ್ಸೋದೊಂದೇ ಕೆಲಸ ಅವ್ರದ್ದು. ಅದು ನೋಡಿ 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 ಇವಾಗ ಭದ್ರಾ ನೇತ್ರಾವತಿ ಏನಕ್ಕೆ ಉಳಿದಿದೆ ಅಂತಂದ್ರೆ ಅಲ್ಲಿ ಐರನ್ ಓರ್ ನಿಂತಿದೆ, ಸ್ಥಗಿತವಾಗಿದೆ. ಇಲ್ಲ ಅಂತಂದ್ರೆ ಅದು ಹಾಳಾಗೋಗಿರೋದು. ನಮ್ಮಲ್ಲಿ ನೋಡಿ ಕಾವೇರಿಗೆ ಟ್ರಿಬ್ಯೂಟರಿ ಲಕ್ಷ್ಮಣ್ ತೀರ್ಥ ಇದೆ. ಲಕ್ಷ್ಮಣ್ ತೀರ್ಥ ನಮ್ಮ ಬ್ರಹ್ಮಗಿರಿಯಿಂದ ಬರುತ್ತೆ, ಹುಣಸೂರಿಗೆ ಬರುತ್ತೆ. ಹುಣಸೂರಲ್ಲಿ ನೀವು ಲಕ್ಷ್ಮಣ್ ತೀರ್ಥ ಯಾವ ತರ ಹರಿಯುತ್ತೆ, ನೀವು ಜನವರಿ ಸಾಕು, ಅದಷ್ಟು ಕಲುಷಿತ, ಅದು ಯಾರಿಗೂ ಬೇಡ. ಆ ಜನ ಅಲ್ಲೇ ಓಡಾಡ್ಕೊಂಡಿರ್ತಾರೆ, ಎಲ್ಲರೂ ಓಡಾಡ್ಕೊಂಡಿರ್ತಾರೆ. ಅದು ಹಂಗೆ ಹಾಳಾಗಿದೆ ಅಂತ ನೋಡೋದಕ್ಕೂ ಅಯ್ಯೋ ಅನ್ನೋರು ಇಲ್ಲ. ಅದಕ್ಕೆ ಅಲ್ಲೇ ನೀರು ಅಲ್ಲಿಯೇ ಕುಡಿತಾರೆ, ಆದರೆ ಆ ನದಿ ಅಯ್ಯೋ ಅನ್ನೋರಿಲ್ಲ. ಲಕ್ಷ್ಮಣ್ ತೀರ್ಥಗೆ ಅದೇ ಊರಿನಲ್ಲಿ ಹುಟ್ಟಿದವರು ಅದನ್ನು ನೋಡಿ ಇದನ್ನು ಕ್ಲೀನ್ ಮಾಡ್ಕೋಬೇಕು, ಇದು ಇಲ್ಲಿಂದ ಮುಂದಕ್ಕೆ ಹೋಗುತ್ತೆ, ನಮ್ಮ ಜಾಗ ಬಿಟ್ಟು ಮುಂದಕ್ಕೆ ಹೋಗುತ್ತೆ, ಇದು ಕ್ಲೀನ್ ಆಗಿರಲಿ ಅಂತ ಅವ್ರು ಅಲ್ಲೇ ನೋಡೋದಿಲ್ಲ. ಆಮೇಲೆ ನಮ್ಮಲ್ಲಿ ಎಲ್ಲ ನದಿಯ ಉಗಮ ಸ್ಥಾನಗಳು ಏನಿದೆ ಅಂತಂದ್ರೆ ಟ್ರೆಕ್ಕಿಂಗ್ ಮಾಫಿಯಾ.
ದುಡ್ಡು ನಮಗೆ ಬರಬೇಕು. ದಿನಕ್ಕೆ 300 ಜನ ಟ್ರೆಕ್ಕಿಂಗ್ ಹೋಗ್ತಾರೆ, ಅಲ್ಲಿ ಮೇಲಿಂದ ಅದು ಏನು ಬಿಟ್ಬಿಟ್ಟು ಬರ್ತಾರೆ. ಆ ಜಾಗ ನಮಗೆ ಅದು ತುಂಬ ಪವಿತ್ರವಾದದ್ದು. ನಾವು ಅಲ್ಲಿಗೆ ಹೋಗಬಾರ್ದು. ನದಿ ಮೂಲ, ಋಷಿ ಮೂಲ ಕಂಡುಹಿಡಿಯೋಕ್ಕೂ ಹೋಗಬಾರ್ದು, ಅಲ್ಲಿ ನಡೆಯೋದಕ್ಕೂ ನಡಿಲೂಬಾರ್ದು. ನಾವು ಅಲ್ಲಿ ಟ್ರೆಕ್ಕಿಂಗಿಗೂ ಪರ್ಮಿಷನ್ ಕೊಡಬಾರ್ದು. ನೇತ್ರಾವತಿ ಮೂಲಕ್ಕೆ ಇವಾಗ ನೋಡಿ 300 ಜನ 400 ಜನ ಹೋಗ್ತಾರೆ. ಆ ಪರ್ಮಿಷನ್ ಕೊಡಬಾರ್ದು. ಅಲ್ಲಿ ಪ್ಲಾಸ್ಟಿಕ್ ನ ತಗೊಂಡೋಗಿ ಬಿಸಾಕ್ಬಿಟ್ಟು ಬರ್ತಾರೆ. ಅಲ್ಲಿ ಸಿಗರೇಟ್ ಸೇದಿರೋದು ಇದಿದೆಯಲ್ಲ, ಫಿಲ್ಟರ್ಗಳೆಲ್ಲ ಇದೆಯಲ್ಲ, ಅದು ನಮ್ಮ ನದಿಗಳನ್ನ ಪಾರ್ಟಿ ಮಾಡ್ತಾರೆ. ಅಲ್ಲಿ ಬಾಟ್ಲ್ ಬಿಟ್ಟು ಬರ್ತಾರೆ, ಬಟ್ಟೆ ಬಿಟ್ಟು ಬರ್ತಾರೆ. ನಮ್ಗೆ ನದಿಗಳ ಮೂಲಕ್ಕೆ ನಾವು ಕೈ ಹಾಕಿದ್ದೇ ದೊಡ್ಡ ತಪ್ಪು. ಎರಡೇ ನಾವು ಹೋಗ್ತೀವಿ, ಕಳ್ಸಾಗ ಹೋಗ್ತೀವಿ, ಇಲ್ಲಾಂತಂದ್ರೆ ಅಲ್ಲೆಲ್ಲೋ ನೋಡ್ತೀವಿ, ಯಾವುದೋ ಒಂದು ಬೇರೆ ರಾಜ್ಯದ ಒಂದು ಬೋರ್ಡ್ ಇರುತ್ತೆ, ಯಾವುದೋ ಒಂದು ಲಾರಿನೋ ಯಾವುದೋ ಒಂದು ಮೆಟಡೋರೋ ನದಿ ಒಳಗಡೆ ಹೋಗಿ ನೀರು ತೊಳಿತಾ ಇರ್ತಾರೆ ಜನ. ಆ ಊರಿನ ಜನ ಅದನ್ನ ವಿರೋಧನೇ ಮಾಡೋದಿಲ್ಲ. ಖಂಡಿತ ಖಂಡಿತ. ಅದು ನಾವು ಕಾವೇರಿ ಮೂಲ ಆಗಿರ್ಬೋದು, ನೇತ್ರಾವತಿ ಮೂಲ ಆಗಿರ್ಬೋದು, ಭದ್ರಾ ಮೂಲ ಆಗಿರ್ಬೋದು, ಜನ ಗಾಡಿನ ತಗೊಂಡೋಗಿ ಅದ್ರೊಳಗಡೆ ಹೋಗಿ ತೊಳಿತಾರೆ ಸರ್. ಹೌದು ಹೌದು. ಅದನ್ನ ನಾವು ವಿರೋಧನೆ ಮಾಡೋದಿಲ್ಲ. ನಿಜ. ಆಮೇಲೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರಲ್ಲ, ಜೀಪ್ನೇ ತಗೊಂಡೋಗಿ ಮೇಲ್ಗಡೆ ತಗೊಂಡು ಹೋಗ್ತಾರೆ. ಆ ಡ್ರೈವರ್ ಇರ್ತಾನಲ್ಲ, ಇದು ಅವಂದೇ ಊರು, ಅವನು ಅಲ್ಲಿ ಸಿಗರೇಟ್ ಸೇದಬೇಡಿ ಅಂತಾನು ಹೇಳೋದಿಲ್ಲ. ತನ್ನೊಂದು 100 ರೂಪಾಯಿ 200 ರೂಪಾಯಿ ಆಸೆಗೆ ಜಾಗನೇ ಉಳಿಸ್ಕೊಳ್ಳಲ್ಲ. ಅಷ್ಟು ಬಡ್ಸ್ ಬಿದ್ದಿರುತ್ತೆ, ಸಿಗರೇಟ್ ಬಡ್ಸ್ ಬಿದ್ದಿರುತ್ತೆ, ಅಷ್ಟು ವೇಸ್ಟ್ ಬಟ್ಟೆಗಳು ಬಿದ್ದಿರುತ್ತೆ. ನೀವು ಕೇಳಕ್ಕೆ ನಾವು ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಅಲ್ಲಿ ವಿಸ್ಪರ್ಗಳೆಲ್ಲ ಇರುತ್ತಲ್ಲ, ಅದು ತೊಗೊಂಡೋಗಿ ಅಲ್ಲಿ ಬಿಸಾಕಿರ್ತಾರೆ. ಅದು ನೀರಾಗೆ ಬರುತ್ತೆ. ನಾವು ಏನು ಹಿಂದಿನ ಕಾಲದಲ್ಲಿ ನಮ್ಗೆ ಹೇಳೋರು, 1 ರೂಪಾಯಿ ನಾಣ್ಯ ಹಾಕಿ ತಲೆಗೆ ಪ್ರೋಕ್ಷಣೆ ಮಾಡ್ಕೋಬೇಕು, ನದಿ ಇದನ್ನು ಪವಿತ್ರ ಮಾಡ್ಕೋಬೇಕು. ಆದರೆ ನಾವು ಆ ಮೇಲ್ಗಡೆ ಹೋಗಿ ಹಾಳು ಮಾಡ್ತಾ ಇದೀವಲ್ಲ, ಅದು ನೋಡೋಕ್ಕೂ ಸಹಿಸಕ್ಕಾಗೋದಿಲ್ಲ. ಆಮೇಲೆ ನಮ್ಮಲ್ಲಿ ಅಂಥ ಜಾಗದಲ್ಲಿ ನಾವು ಫಿಲಮ್ ಶೂಟಿಂಗ್ ನಡೆಯುತ್ತೆ. ಎಂತೆಂಥ ಗಾಡಿಗಳು ಹೋಗಿ ಆ ಶೋಲಾ ಬೆಟ್ಟಗಳನ್ನ ಹಾಳು ಮಾಡುತ್ತೆ ಅಂತಂದರೆ, ಶೋಲಾ ಬೆಟ್ಟದಿಂದ ನಮಗೆ ಆ ಹಾವಿ ನೀರು ಹಿಡಿದು ನದಿಯಾಗಿ ಮಾರ್ಪಡುತ್ತೆ. ನಾವು ಶೋಲಾ ಬೆಟ್ಟದ ಮೇಲೆ ಹೋಗಿ ಚಿತ್ರೀಕರಣ ಮಾಡ್ತೀವಿ. ಒಂದು 40 ದಿನ ಶೂಟಿಂಗ್ ಮಾಡಬೇಕು ಅಂತಂದರೆ ಆ ಶೋಲಾ ಬೆಟ್ಟಕ್ಕೆ ಆಗೋ ನೋವು ನಮ್ಗೆ ಗೊತ್ತಾಗೋದಿಲ್ಲ. ಆ ನೋವು ಕಣ್ಣೀರಾಗಿ ನಾವು ಕುಡಿತಾ ಇದ್ದೀವಿ. ಅದರಿಂದ ಬರತಕ್ಕಂಥ ಒಂದು ಕ್ಯಾನ್ಸರ್ಗಳು ಸೃಷ್ಟಿಯಾಗೋದಕ್ಕೆ ಕಾರಣ. ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನ ನಾವು ಗಮನಕ್ಕೆ ತಗೊಂಡ್ರೆ ನದಿ ನೀರನ್ನ ನಾವು ಕಾಪಾಡ್ಕೋಬಹುದು. ವಿಜಯರಾಜ್ ಸರ್, ಈಗ ನದಿಗಳ ಒತ್ತುವರಿ, ನದಿ ದಂಡೆಗಳ ಒತ್ತುವರಿ ಆಗಿದೆ. ನದಿ ತನ್ನ ಮೂಲವನ್ನ ಮರೆಯೋದಿಲ್ಲ ಅಂತೇಳಿ ಸಾಕಷ್ಟು ಬಾರಿ ಸಾಬೀತಾಗಿದೆ. ನೆರೆ ರಾಜ್ಯಗಳಲ್ಲಿ ನಡೆದಂತ ದೊಡ್ಡ ಮಟ್ಟದ ಪ್ರವಾಹ, ನದಿ ತನ್ನ ಮೂಲವನ್ನ ಹುಡ್ಕೊಂಡು ಹೋಗುತ್ತೆ ಯಾವತ್ತಿದ್ರು. ಆದ್ರೆ ಈಗ ನದಿ ತೀರದಲ್ಲಿ, ನದಿ ದಂಡೆಗಳಲ್ಲಿ ಬೇರೆ ಬೇರೆ ರೆಸಾರ್ಟ್ಗಳಾಗಿವೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದರಿಂದ ಆಗ್ತಾ ಇರುವಂತ ಸಮಸ್ಯೆಗಳು ಏನೇನು ಸರ್? ಸರ್, ಏನಾಗುತ್ತೆ, ಅಲ್ಲಿ ಅನ್ಟ್ರೀಟೆಡ್ ಸೀವೇಜ್ನ ಡೈರೆಕ್ಟ್ ಆಗಿ ಬಿಟ್ಬಿಡ್ತಾರೆ. ಅವ್ರು ಹೇಳ್ದಂಗೆ ಎಲ್ಲ ಕಸ, ಪ್ಲಾಸ್ಟಿಕ್, ಎವ್ರಿಥಿಂಗ್ ಅದನ್ನ ತಗೊಂಡೋಗಿ ಬಿಸಾಕ್ತಾರೆ. ಸೊ ಇದೇನಾಗುತ್ತೆ, ಇದೆಲ್ಲ ಪ್ರಭಾವಿಗಳದ್ದು ಏನೋ ರೆಸಾರ್ಟ್ಸ್ಗಳು ಅದೆಲ್ಲ ಆಗಿರೋದ್ರಿಂದ ಅದನ್ನು ಯಾರು ಕೇಳೋಕ್ಕೂ ಹೋಗೋದಿಲ್ಲ. ಸೊ ಅದರ್ವೈಸ್ ನಾವು ಈಗ ಜನರಲಿ ನಿಮ್ಗೆ ನೋಡ್ತಾ ಇರ್ಬೋದು, ನಾವು ಪ್ಲಾಸ್ಟಿಕ್, ಅವನು ಅಂಗಡಿಯವನು ಪಾಪ, ಅವನು ತರಕಾರಿ ಅಂಗಡಿಯವನು ಅವ್ನು ಪ್ಲಾಸ್ಟಿಕ್ ಸೇಲ್ ಮಾಡ್ತಾ ಇರ್ತಾನಲ್ಲ, ಅವನಿಗೆ ಹೋಗಿ ಇಟ್ಕೊಂಡ್ಬಿಟ್ಟು ಒಂದು 5,000 ರೂಪಾಯಿ ಫೈನ್ ಹಾಕ್ತೀವಿ. ಅದು ಪ್ಲಾಸ್ಟಿಕ್ ಮಾಡ್ತಾ ಇರೋರು ಯಾರು ಅಂತ ಗೊತ್ತಿಲ್ವ ಇವ್ರಿಗೆ? ಅದೇನು ದೊಡ್ಡಿದ ಎಂತ ಇದನ್ನು ಮರ್ಡರ್ನ ಹಿಡಿದು ಬಿಡ್ತಾರೆ. ಒಬ್ಬ ಪ್ಲಾಸ್ಟಿಕ್ ಯಾರು ಮಾಡ್ತಾ ಇದ್ದಾನೆ ಅವನಿಗೆ ಇಟ್ಕೊಂಡು ಹೋಗ್ಬಿಟ್ಟು ಅವನಿಗೆ ಫಸ್ಟ್ ತಾನೇ ಅರೆಸ್ಟ್ ಮಾಡಿಬಿಟ್ಟು ಒಳಗೆ ಹಾಕಿರೋ, ಒಂದು 10 ಜನಕ್ಕೆ ಅರೆಸ್ಟ್ ಮಾಡಿ ಒಳಗೆ ಹಾಕಿದರೆ ಅವನಿಗೆ ಯಾರು ಅರೆಸ್ಟ್ ಮಾಡಲ್ಲ. ಈ ಯಾವನಪ್ಪ ಅಡಪಾಯಿ ಇಲ್ಲಿ ಒಂದು ಚಿಕ್ಕ ಅಜ್ಜಿ ಬಂದ್ಬಿಟ್ಟು ಅಲ್ಲಿ ಒಂದು ಚೂರು ತರಕಾರಿ ಮಾಡ್ತಾ ಇರುತ್ತೆ, ಅದೊಂದು ಪ್ಲಾಸ್ಟಿಕ್ ತಗೊಂಡು ಮಾಡ್ತಾ ಇರುತ್ತೆ, ಅದು ತಪ್ಪು. ಅದನ್ನೇನು ನಾನು ಸಮರ್ಥಗೊಳಿಸ್ತಾ ಇಲ್ಲ. ಬಟ್ ಆದರೆ ಅಲ್ಲಿ ಬಂದು ಯಾಕೆ ಹಿಡಿತಾರೆ? ಫ್ಯಾಕ್ಟ್ರಿಗಳಿಗೆ ಮುಚ್ಚಬೇಕು ತಾನೆ, ಎಲ್ಲಿ ಸೋರ್ಸ್ ಇದೆ ಅದನ್ನು ಹಿಡಿಬೇಕೇ ಹೊರತು ನೀವು ಬಂದ್ಬಿಟ್ಟು ಇಲ್ಲೆಲ್ಲೋ ಇದು ಮಾಡೋದು. ಸೊ ಎಲ್ಲದಕ್ಕೂ ನಾನು ಹೇಳ್ದಂಗೆ ಇವ್ರಿಗೆಲ್ಲ ಗೊತ್ತಿದೆ. ಒಂದ್ಸತಿ ಅದು ಈಗ ನಿಮ್ಮ ವೃಷಭಾವತಿಯಲ್ಲಿ ಎಲ್ಲಿ ನೀರು ಸೇರ್ತಾ ಇದೆ ಅನ್ನೋದು ಗೊತ್ತಾಗಲ್ವಾ? ಒಂದು ನಾಲೆಪ್ಪ, ಅದ್ರ ನಾಲೆ ಒಳಗೆ ಒಂದ್ಸತಿ ಹೋಗಿ ಬಂದರೆ ಗೊತ್ತಾಗುತ್ತೆ ಎಲ್ಲೆಲ್ಲಿಂದ ನೀರು ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ನೀರು, ಯಾವ್ಯಾವ ಇಂಡಸ್ಟ್ರೀಸ್ಗಳಿದೆ. ಎಲ್ಲ ಇಂಡಸ್ಟ್ರೀಸಿಗೆ ಪರ್ಮಿಷನ್ ಕೊಟ್ಟಿರೋದು ಸರ್ಕಾರ ತಾನೆ. ಅವ್ರದ್ದು STP ಸರಿ ಇದೆಯಾ, ETP ಸರಿ ಇದೆಯಾ ಅಂತ ಮಾನಿಟರಿಂಗ್ ಎಷ್ಟು ಸ್ಟ್ರಾಂಗ್ ಆಗಿ ಆಗ್ತಾ ಇದೆ. ವರ್ಷಕ್ಕೊಂದ್ಸತಿ ಅದನ್ನು ಎವ್ರಿ 3 ಮಂತ್ಸಿಗೆ ಮಾಡಲಿ, ಚೇಂಜ್ ಮಾಡಲಿ. ದಟ್ ಈಸ್ ಇಂಪಾರ್ಟೆಂಟ್, ಬೇಸಿಕ್. ನೀವು ಕೋಟ್ಯಾಂತರ ರೂಪಾಯಿ ಇಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿಬಿಟ್ಟು ಡೈಲಿ ಹಾಸ್ಪಿಟ್ಲ್ ಉದ್ಘಾಟನೆ ಮಾಡೋದು ಎಲ್ಲ ಏಳಿಗೆ ಅಲ್ಲ. ನೀವು ಡೈಲಿ ಬೆಳಿಗ್ಗೆ ಎದ್ಬಿಟ್ಟು ಒಂದು ಹಾಸ್ಪಿಟ್ಲ್ ಇಲ್ದಲೇ ಏನೋ ಒಂದು ರಾಜ್ಯ ನಡೆಸೋದು ಅದು ಏಳಿಗೆ. ಒಂದು ಊರಲ್ಲಿ ಒಂದು ಹಾಸ್ಪಿಟ್ಲ್ ಆಯ್ತು ಅಂತ ಖುಷಿ ಪಡುವಂಥ ವಿಷಯ ಇದೆ ಅಲ್ಲ, ಅದು ನಮ್ಮ ಜನರಿಗೆ ಆ ಮೆಂಟಾಲಿಟಿನೇ ಹೋಗ್ಬಿಟ್ಟಿದೆ. ಅಯ್ಯೋ, ನಮ್ಮ ಊರಿಗೆ ಒಂದು ಹಾಸ್ಪಿಟ್ಲ್ ಬಂದಂದ್ರೆ ಎಷ್ಟು ರೋಗ ಬರ್ತಾ ಇದೆ ಅಂತ ಲೆಕ್ಕ. ಸರ್, ರೋಗ ಯಾಕೆ ಬರ್ತಾ ಇದೆ, ಮೂಲ ಎಲ್ಲಿ ಅಂತ. ಮುಂಚೆ ಎಲ್ಲ ನದಿಗಳಿಗೆ ವೆಟ್ಲ್ಯಾಂಡ್ಸ್ ಅಂತ ಇತ್ತು. ಅದೇ ವೆಟ್ಲ್ಯಾಂಡ್ಸ್ನೆಲ್ಲ ನಾವು ಈ ಭೂ ಕಬಳಿಕೆಯಲ್ಲಿ ಆ ವೆಟ್ಲ್ಯಾಂಡ್ಸ್ಗಳನ್ನೆಲ್ಲ ನಾವು ಈಗ ಕಬಳಿಸ್ಕೊಂಡ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ವಿ. ಪಕ್ಕದಲ್ಲೇ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂತ ಬರಬೇಕು, ಲೇಕ್ ಪಕ್ಕದಲ್ಲೇ. ಅದು ಲೇಕ್ ವ್ಯೂ ಅಲ್ಲಿ ಪಕ್ಕದಲ್ಲಿ ಅದಕ್ಕೆ ಇದಿರೋದು ಎಂಥದ್ದು ವೆಟ್ಲ್ಯಾಂಡ್ಸ್ಗಳು ಇರೋದು. ಆ ವೆಟ್ಲ್ಯಾಂಡ್ಸ್ಗಳು ಆ ನೀರನ್ನು ಅದರಲ್ಲಿ ಇದ್ದಿದ್ದ ಎಲ್ಲ ಇದನ್ನ ಅಂಶಗಳನ್ನು ತೆಗೆದುಬಿಟ್ಟು ಒಳ್ಳೆ ನೀರು ಅದ್ರ ಒಳಗೆ ಹೋಗ್ತಾ ಇತ್ತು. ಎಲ್ಲಿದೆ ವೆಟ್ಲ್ಯಾಂಡ್ಸ್ ಅಂತ ನೀವು ಹೇಳಿದ್ರೆ ಗೂಗಲಲ್ಲಿ ಹೋಗಿ ಹುಡುಕ್ಬೇಕಾಗತ್ತೆ, ಅದೇನಪ್ಪ ವೆಟ್ಲ್ಯಾಂಡ್ಸ್ ಅಂದ್ರೆ ಏನು ಇದು ಅಂತ. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು ಇವತ್ತು. ಸೊ
ಎಲ್ಲ ನದಿಗಳಿಗೆ ವೆಟ್ಲ್ಯಾಂಡ್ಸ್ಗಳನ್ನು ಕರೆಕ್ಟಾಗಿ ಕ್ರಿಯೇಟ್ ಮಾಡಿ ಅದು ಹಾದಿ ಹೋಗುವ ದಾರಿಗಳನ್ನು ಸುಗಮವಾಗಿ ಹಾದಿ ಹೋದಾಗ, ಈಗ ಹೇಗೆ ಮುಂಚೆ ಹೇಳ್ತಾ ಇದ್ದಾರಲ್ಲ, ಹರಿಯೋ ನೀರಿಗೆ ದೋಷ ಇಲ್ಲ, ಯಾಕೆಂದರೆ ಅದು ನೀರು ಹರಿದು ಹೋಗಬೇಕಾದ್ರೆ ಆಕ್ಸಿಜನ್ ಅಕ್ಯುಮುಲೇಟ್ ಮಾಡ್ತಾ ಇತ್ತು, ಇಟ್ ವುಡ್ ಹ್ಯಾವ್ ಬೀನ್ ಪ್ಯೂರಿಫೈಡ್. ಇವತ್ತು ಇಷ್ಟಿಷ್ಟೇ ನಾಲೆ ಮಾಡಿಬಿಟ್ಟಿದ್ದೀವಿ, ದೊಡ್ಡದಾಗಿ ಹರಿತಾ ಇದ್ದಿದ್ದನ್ನ ಹರಿದು ನಮಗೆಲ್ಲ ಅಲ್ಲಿ ಬಿಲ್ಡಿಂಗ್ಗಳು ಕಟ್ಕೋಬೇಕು, ಅದಕ್ಕೆ ಚಿಕ್ಕದು ಮಾಡಿದ್ದೀವಿ. ಸೊ ಏನೋ ದೇರ್ ಇಸ್ ನೋ, ಒಂದು ಹಾಳು ಮಾಡ್ತಾ ಇರೋದು ಒಂದು, ಸೆಕೆಂಡ್ ಅದಕ್ಕೆ ಇದು ಮತ್ತೆ ರಿಜ್ಯೂನೇಟ್ ಮಾಡ್ಕೊಳ್ಳೋಕ್ಕೆ ಏನು ಚಾನ್ಸಸ್ ಇತ್ತು ಅದನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಎಸ್ ವೀಕ್ಷಕರೇ, ಗಮನಿಸಿದ್ರಿ, ನದಿಗಳನ್ನು ಒತ್ತುವರಿ ಮಾಡೋದ್ರಿಂದ ಆಗುವಂಥ ಸಮಸ್ಯೆಗಳು, ನದಿ ಮೂಲಗಳನ್ನು ಹುಡುಕೊಂಡು ಜನ ಟ್ರಕ್ಕಿಂಗ್ ಹೋಗ್ತಾ ಇದ್ದಾರೆ, ಅಲ್ಲಿ ಮಾಡುವಂಥ ಅನಾಚಾರಗಳು, ಇದರಿಂದ ಆಗುವಂಥ ಜಲದ ಕಲುಷಿತ, ಮುಂದೆ ಪರಿಣಾಮವನ್ನು ಅನುಭವಿಸಬೇಕಾಗಿರೋದು ಮನುಷ್ಯನೇ ಎನ್ನುವಂಥ ವಿಚಾರಗಳನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ವೀಕ್ಷಕರೇ, ನದಿಗಳ ವಿಚಾರದಲ್ಲಿ ಮನುಷ್ಯ ಈಗ ಎಚ್ಚೆತ್ತುಕೊಳ್ಳುವಂಥ ಸಮಯ ಬಂತೆ. ಇನ್ನೂ ನಾವು ಹೀಗೆ ವರ್ತನೆ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬದುಕಿಗೆ ನಾವು ಕೊಳ್ಳಿ ಇಟ್ಕೊಂಡಂಗೆ. ಯಾಕಂತ ಹೇಳಿದ್ರೆ ಕುಡಿಯೋ ನೀರು ಸಿಗೋದಿಲ್ಲ, ನಾವು ಕುಡಿಯೋ ನೀರಿದ್ರೂ ಕೂಡ ಅದು ಕಲುಷಿತ. ಗಮನಿಸಬೇಕಾದಂಥ ವಿಚಾರ. ಅನುಪಮ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಈಗ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನದಿ ಮೂಲಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಬಳಸಿ ನಮ್ಮ ಮುಂದಿನ ಪೀಳಿಗೆ ಕೊಡುವಂಥದ್ದು ನಮ್ಮ ಕರ್ತವ್ಯ. ನಾವೇ ಹಾಳು ಮಾಡಿ ಹೋದ್ರೆ ಮುಂದಿನವರಿಗೆ ಸಿಗಲ್ಲ. ಅದು ರಕ್ಷಣೆ ವಿಚಾರದಲ್ಲಿ ಹೇಳ್ತಾ ಹೋಗೋದಾದ್ರೆ ಮೇಡಮ್. ಖಂಡಿತವಾಗಿಯೂ ಈಗ ನೋಡಿ, ವೃಷಭಾವತಿ ನದಿ, ಆ ನದಿ ಬಸವನಗುಡಿಯಲ್ಲಿ ಎಲ್ಲೋ ಹುಟ್ಟುಬಿಟ್ಟು ಮತ್ತೆ ಹರಿತಾ ಇದ್ದಂಥದ್ದು, ಎಷ್ಟು ಸ್ವಚ್ಛವಾಗಿದ್ದಂತಹ ನದಿ. ಇವತ್ತು ಅದು ನದಿ ಅಂತ ಯಾರು ಕರೆಯೋದೇ ಇಲ್ಲ, ಅದು ಮೋರಿ ಅಂತಾನೆ ಕರೆಯೋದು. ಅವರು ಹೇಳ್ದಾಗೆ ಮೊದಲು ಹೇಳಿದ್ರು, ಕೆಂಗೇರಿ ಬಳಿಗೆ ಹೋದ್ರೆ ಸಾಕು, ನಾವು ಅಲ್ಲಿ ಸ್ಮೆಲ್ಲಿಗೆನೆ ಗೊತ್ತಾಗೋಗುತ್ತೆ ನಾವು ಇಂಥ ಜಾಗದಲ್ಲಿದ್ದೀವಿ ಅಂತ ಹೇಳಿ. ಸೊ ಬಹುಶಃ ನಾವು ಒಂದು ಆಲೋಚನೆ, ನನ್ನ ಆಲೋಚನೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಏನು ಹರಿತಾ ಇದೆ ಅದು ಎಷ್ಟು ಕಿಲೋಮೀಟರ್ಸಿಂದ ನಾವು ಆ ಒಂದು ಬೆಂಗಳೂರು ನಗರದ ತ್ಯಾಜ್ಯ ನೀರನ್ನು ಅದಕ್ಕೆ ಬಿಡ್ತಾ ಇದ್ದೀವಿ, ಅದಕ್ಕೊಂದು ಸಪರೇಟ್ ಕಾಂಡ್ಯೂಟ್, ಒಂದು ದೊಡ್ಡ ಮಟ್ಟದ ಪೈಪ್ಗಳನ್ನು ಅಳವಡಿಕೆ ಮಾಡಿಬಿಟ್ಟು ಆದ್ರೂ ಮುಖೇನನೇ ಏನು ಡ್ರೈನೇಜು ಸೀವೇಜ್ ವಾಟರ್ ಏನಿದೆ ಆ ಪೈಪ್ಗಳ ಮುಖೇನನೇ ಸೆಪ್ರೇಟ್ ಕಾಂಡ್ಯೂಟ್ ಮಾಡಿಬಿಟ್ಟು ಕಳಿಸೋ ಥರ ಮಾಡಿಕೊಂಡ್ರೆ ಈ ಮಳೆ ನೀರು ನೇರವಾಗಿ ಓಪನ್ ಇದರಲ್ಲೇ ಹೋದರೆ ನಾವು ಅಷ್ಟೂ ಕಿಲೋಮೀಟರ್ಸು ನಾವು ಒಂದು ಸೈಕ್ಲಿಂಗ್ ಮಾಡಲಿಕ್ಕೋ ಮತ್ತೊಂದು ಮಾಡಲಿಕ್ಕೋ ಆ ಪೈಪ್ ಮೇಲೆ ಒಂದು ವೇ ಪಾತನ್ನು ಕ್ರಿಯೇಟ್ ಮಾಡ್ಬೋದು. ನಮಗೆ 2 ವೇ ಯೂಸಸ್ ಅದರಿಂದ. ಒಂದು ಕಾಂಡ್ಯೂಟ್ ಹೋಗ್ತಾ ಇರುತ್ತೆ, ಕೊಳಚೆ ಸೀವೇಜ್ ವಾಟರ್ ಹೋಗುತ್ತೆ, ಅದ್ರ ಜೊತೆಗೆ ಮೇಲೆ ನಮಗೆ ಏನಾದರೂ ಒಂದು ಪಾತನ್ನು ಕೂಡ ಕ್ರಿಯೇಟ್ ಮಾಡತ್ತೆ. ಈ ಹೊರಗಡೆ ಮಳೆ ನೀರು ಏನು ಹೋಗುತ್ತೆ ಅದು ನಮಗೆ ಒಂದು ನದಿ ಥರನೇ ಒಂದು ಸ್ವಚ್ಛಂದವಾದ ಒಂದು ನದಿಯ ಕೂಡ ನಮಗೆ ಕ್ರಿಯೇಟ್ ಆದಂಗೆ ಆಗುತ್ತೆ. ಸೊ ಇದು ಒಂದು ಆಲೋಚನೆ. ಮತ್ತು ಇವತ್ತು ದೊಡ್ಡವರಷ್ಟೇ ಆಲೋಚನೆ ಮಾಡಬೇಕು ಅಂತೇನಿಲ್ಲ, ಯುವ ಪೀಳಿಗೆ, ಈಗ ನಮ್ಮ ಮಿತ್ರರು ಇವಾಗ ಅಷ್ಟೇ ಮಾತಾಡ್ತಾ ಇದ್ರು, ಯುವ ಪೀಳಿಗೆ ಇದ್ರ ಬಗ್ಗೆ ತುಂಬ ಚಿಂತನೆ ಮಾಡಬೇಕು. ಪಾಶ್ಚಿಮಾತ್ಯ ಒಂದು ಇದಕ್ಕೆ ಮಾರು ಹೋಗಿರುವಂತಹ ಯುವ ಪೀಳಿಗೆ ಇವತ್ತು ಏನಾದರೂ ಒಂದು ಪಾಪ್ ಸಿಂಗರ್ ಬರ್ತಾ ಇದ್ದಾರೆ, ಮತ್ತೊಂದು ಯಾರೋ ಒಬ್ರು ಏನು ಸಿಂಗರ್ ಬರ್ತಿದ್ದಾರೆ, ಈ ಥರ ಅಂದರೆ ಸಾವಿರಾರು ಜನ ಏನು ನಿಂತು ಅಲ್ಲಿ ಇನ್ಫ್ಯಾಕ್ಟ್ ನಾನು ಒಂದು ಯಾವುದೋ ಒಂದು ಹೋದಾಗ ಕೂತ್ಕೊಳ್ಳೋಕ್ಕೂ ಜಾಗ, ಅವರು ಸೀಟ್ಸ್ ಹಾಕಿರಲ್ಲ, ಚೇರ್ಸ್ ಹಾಕಿರಲ್ಲ, ನಿಂತ್ಕೊಂಡೇ 3-4 ಅವರ್ಸು ಅದನ್ನು ನೋಡಿ ಎಂಜಾಯ್ ಮಾಡಿ ಬರುವಂತಹ ಒಂದು ಜನ ಸಮುದಾಯವನ್ನು ನೋಡಿದ್ದೀನಿ. ಅದು ಏನು ಸಾವಿರಾರು ಗಟ್ಟಲೆ, ಅದು ಏನು 20,000 10,000 ಟಿಕೆಟ್ಗೆ ದುಡ್ಡು ಕೊಟ್ಟು. ಅದೇ ನಾವು ಏನಾದರೂ ಒಂದು ನದಿಯನ್ನು ಸ್ವಚ್ಛ ಮಾಡೋಣ ಅಥವಾ ಏನಾದರೂ ಒಂದು ಕೆರೆಯನ್ನು ಸ್ವಚ್ಛ ಮಾಡೋಣ ಅಂತ ಒಂದು ಕರೆ ಕೊಟ್ಟರೆ, ನಾವು ಕರೆ ಕೊಟ್ಟ ತಕ್ಷಣ 100,000 ಜನ ಯುವಕರು ಬಂದು ಸೇರುವಂತಹ ಒಂದು ಮನಸ್ಥಿತಿ ಬೆಳಿಬೇಕು. ಇವತ್ತು ಬರೀ ಅದಕ್ಕೆ ಹೋಗಿ ನಾನು ಎಂಜಾಯ್ ಮಾಡ್ತೀನಿ ಅನ್ನೋದಕ್ಕಿಂತ ಮುಂದೆ ನಾನೇನಾದರೂ ಒಳ್ಳೆಯ ಪರಿಸರದಲ್ಲಿ ನಾನು ಒಂದು ಸ್ವಚ್ಛಂದವಾದಂತಹ ವಾತಾವರಣದಲ್ಲಿ ನಾನು ಬದುಕಬೇಕು ಅನ್ನೋದೇ ಆದರೆ, ಯಾಕೆಂದರೆ ನಮಗೆ ಎಷ್ಟೋ ಜನ ನಮಗೆ ಹೇಳೋವಂಥವ್ರು ಮುಂದೆ ಒಂದು ಕಾಲ ಬರಬಹುದು, ಒಂದು ಆಕ್ಸಿಜನ್ ಸಿಲಿಂಡರ್ನ ಕತ್ತಿಗೆ ನೇತಾಕೊಂಡು ಉಸಿರಾಡಬೇಕಾಗತ್ತೆ ಅನ್ನೋಂತಹ ಪರಿಸ್ಥಿತಿ. ಅಂತಹ ಪರಿಸ್ಥಿತಿಯನ್ನು ನಾವು ತಂದುಕೊಳ್ಬಾರ್ದು ಅನ್ನೋದಾದರೆ ಟುಡೇಸ್ ಯಂಗ್ ಜನ್ರೇಷನ್ ಹ್ಯಾಸ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಇಂತಹ ಯಾವುದಾದ್ರೂ, ಯಾಕೆಂದರೆ ನಾವು ನೋಡ್ತೀವಿ ಬಹಳಷ್ಟು ರ್ಯಾಲಿಗಳು ಮಾಡಿದ್ದೀವಿ, ನಾನು ಅದರಲ್ಲಿ ಭಾಗವಹಿಸಿದ್ದೀನಿ. ಕೆಂಗೇರಿ ಬಳಿಯಲ್ಲಿರುವ ವೃಷಭಾವತಿ ನದಿಯನ್ನು ಉಳಿಸಿ ಅನ್ನುವಂತಹ ಒಂದು ರ್ಯಾಲಿಯಲ್ಲಿ ನಾವು ಭಾಗವಹಿಸಿದ್ದೀವಿ. ಬಹಳಷ್ಟು ಇಂಥವು ನಡೀತಾ ಇರ್ತವೆ. ಆದರೆ ಬರೀ ಹೆಸರು ಮಾಡೋಕ್ಕೋ ಕಮರ್ಷಿಯಲ್ ಆಗಿ ಮಾಡೋದ್ರ ಬದಲಾಗಿ ನಿಜವಾಗ್ಲೂ ನನಗೆ ಆತ್ಮತೃಪ್ತಿಗೆ ಮತ್ತು ಸಮಾಜಕ್ಕೆ ನಾನೇನಾದರೂ ಕೊಡುಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಹಿರಿಯರಿರ್ಬೋದು, ಯುವ ಪೀಳಿಗೆ ಇರಬಹುದು, ಏನಾದರೂ ಛಲ ಪಟ್ಟರೆ ಮಾತ್ರ ಖಂಡಿತವಾಗಿಯೂ ನಾವು ಸ್ವಲ್ಪ ವರ್ಷಗಳಲ್ಲೇನೆ ಆಗಿರುವಂತಹ ಡ್ಯಾಮೇಜ್ನ ಖಂಡಿತವಾಗಿಯೂ ನಾವು ವಾಪಸ್ ತರಬಹುದು ಅಂತ ನನ್ನ ಭಾವನೆ. ಎಸ್ ಮೇಡಮ್. ವಲೀಶ್ ಅವರೇ,
ಈಗಾಗಲೇ ಮೇಡಮ್ ಕೂಡ ಹೇಳ್ತಾ ಇದ್ರು, ನದಿಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ರ್ಯಾಲಿಗಳು ನಡೀತು, ಅಭಿಯಾನಗಳು ನಡೀತು. ಆದರೆ ಇದು ಯಾವುದು ಕೂಡ ಯೂಸ್ ಆಗ್ತಾ ಇಲ್ವಾ ಯಾಕೆ ಅಂತೇಳಿ ಸಾಕಷ್ಟು ಸಂಘ ಸಂಸ್ಥೆಗಳು ಹೋಗಿ ನದಿ ಸ್ವಚ್ಛ ಮಾಡುವಂಥ ಕೆಲಸವನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಏನು ಗೊತ್ತಾ, ಈಗ ಬೆಂಗಳೂರವ್ರು ಒಬ್ಬರೇ ಯೋಚನೆ ಮಾಡಿದ್ರೆ ಸಾಲದು. ಈಗ ಬೆಂಗಳೂರಿನಲ್ಲಿ ಎಷ್ಟೋ ಲಯನ್ಸ್ ಕ್ಲಬ್ ಇದೆ, ರೋಟ್ರಿ ಇದೆ, ಒಂದಷ್ಟು NGOಗಳಿದೆ, ಎಲ್ಲರೂ ಹೋಗ್ತಾರೆ. ಆದರೆ ಸ್ಥಳೀಯವಾಗಿ ಆಯ್ಕೆಯಾಗಿರತಕ್ಕಂಥ ತಾಲೂಕು ಪಂಚಾಯತಿಗಳು, ಗ್ರಾಮ ಪಂಚಾಯತಿಗಳು ಇದರಲ್ಲಿ ಭಾಗವಹಿಸಬೇಕು. ಬನ್ನಿ, ನಮ್ಮ ಊರಿಗೂ ನೀವು ಬನ್ನಿ, ಕೈ ಜೋಡಿಸ್ತೀವಿ, ನಾವು ಇದರಲ್ಲಿ ಸೇರ್ಕೋತೀವಿ ಅಂತಂದಾಗ ಅಲ್ಲೊಂದು ಹೋರಾಟದ ಕಿಚ್ಚು ಬರುತ್ತೆ. ಅಂತಂದರೆ ಅಲ್ಲಿ ಸ್ಥಳೀಯವಾದಂಥ ಯುವಕರು ಅದರಲ್ಲಿ ಸೇರ್ಕೋತಾರೆ. ಆಮೇಲೆ ನಮ್ಮ ಸರ್ಕಾರ ನಡೆಸ್ಕೊಳ್ತಾ ಇದ್ದ ರೀತಿ ಇದೆಯಲ್ಲ, ಯಾವುದು ನಾಡು, ನೆಲ, ನುಡಿ, ಭಾಷೆ, ಇದ್ರ ಬಗ್ಗೆ ಯಾರೂ ಗಮನನೇ ಕೊಡೋದಿಲ್ಲ. 5 ವರ್ಷ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲೇ ಮರ್ತೋಗ್ತಾರೆ ವಿನಃ ರಾಜ್ಯಕ್ಕೆ ಏನಾಗ್ತಾಯಿದೆ, ರಾಜ್ಯ ಜನಕ್ಕೆ ಏನಾಗ್ತಾಯಿದೆ, ಜಲಕ್ಕೆ ಏನಾಗ್ತಾಯಿದೆ, ನೆಲಕ್ಕೆ ಏನಾಗ್ತಾಯಿದೆ, ಅವ್ರು ಯಾವುದ್ರ ಬಗ್ಗೆನೂ ಯಾವ ಸರ್ಕಾರ ಬಂದ್ರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದರ ಪರಿಣಾಮವಾಗಿ ನಾವೆಲ್ಲ ಇಲ್ಲಿ ಕೂತಿರೋದು ಇವತ್ತು. ನಮ್ಮನ್ನು ನಾವು ಉಳಿಸ್ಕೋಬೇಕು, ನಮ್ಮ ಜಲ ಉಳಿಸ್ಕೋಬೇಕು, ಇಲ್ಲಿರ್ತಕ್ಕಂಥದ್ದಕ್ಕೆ ಯೋಚನೆ ಮಾಡೋ ನಿಟ್ಟಿನಲ್ಲಿ ನಾವು ಯಾವ ಸರ್ಕಾರಗಳನ್ನು ಇಷ್ಟು ವರ್ಷದಲ್ಲೂ ನಾವು ನೋಡಿಲ್ಲ. ಸೊ ನೋಡಿದ್ರು ನಾವು 1981, 82, 84 ನಾವು ನೋಡಿದ್ರಬಹುದು. ಯಾಕೆಂದರೆ ಗ್ರೀನ್ ಬೆಲ್ಟು ಇಲ್ಲಿ ಸ್ಥಾಪನೆ ಆಗಬೇಕು ಅಂತ ಒಂದು ಮಾತಾಡ್ಕೊಂಡಿದ್ದ ರಾಮಕೃಷ್ಣ ಹೆಗಡೆ ಅವ್ರನ್ನ ಬಿಟ್ಟರೆ ಅಲ್ಲಿಂದ ಆಚೆಗೆ ನಾವು ಕುರ್ಚಿ ಉಳಿಸ್ಕೊಳ್ಳೋ ಸರ್ಕಾರಗಳನ್ನೇ ನೋಡಿದ್ದೀವಿ ಹೊರತು ಈ ಕಡೆ ಗಮನ ಹರಿಸ್ಬೇಕು, ಇದನ್ನ ನಾವು ಉಳಿಸ್ಕೋಬೇಕು, ನಾವು ಇಲ್ಲೇ ಅನ್ನ ತಿಂದಿದ್ದೀವಿ, ನಾವು ಇದೇ ಮಣ್ಣಲ್ಲೇ ಮಣ್ಣಾಕ್ತೀವಿ, ನಮ್ಗೆ ಇದೇ ಮರದಲ್ಲೇ ನಾವು ಸತ್ತಾಗ ಇದೇ ಚಿತಾಗಾರಕ್ಕೆ ನಮ್ಗೆ ಇದೇ ಮರ ಬೇಕು ಅಂತ ಯೋಚನೆ ಮಾಡೋರು ಕಮ್ಮಿ. ಒಟ್ಟಲ್ಲಿ ಎಲ್ಲರ ಹತ್ರ ಬ್ಯಾಂಕಲ್ಲಿ ಇಷ್ಟು ದುಡ್ಡು ಇರಬೇಕು. STPಗಳಂತ ಏನಿದೆಯಲ್ಲ ಇದೆಲ್ಲ ಬರೀ ದುಡ್ಡು ಮಾಡೋ ಒಂದು ತಂತ್ರ ಅಷ್ಟೇ. ಈಗ ನೀವು ನದಿ ಮೇಲೆ ಯಾವ್ದಾರ ಒಂದು ಉದಾಹರಣೆಗೆ ಯಾವುದೋ ಒಂದು T-ಶರ್ಟ್ದು ಒಂದು ಕಂಪ್ನಿ ಬರಬೇಕು ಅಂತಂದರೆ ಒಂದು T-ಶರ್ಟ್ ಮಾಡೋದಕ್ಕೆ 80 ಲೀಟ್ರ್ ನೀರು ಖರ್ಚಾಗತ್ತೆ. ಅದು STP ಕಣ್ಣೊರ್ಸೋ ತಂತ್ರ. ಒಂದು STP ಹಾಕ್ಕೊಂಡಿದ್ದೀರಾ, ನೀವು STP ಇದೆ ನಿಮ್ಮ ಪ್ಲ್ಯಾನಲ್ಲಿ ಇದೆ ಅಂತಂದರೆ ನಾವು ಇದನ್ನು ಸ್ಯಾಂಕ್ಷನ್ ಮಾಡ್ತೀವಿ. ಆದರೆ STP ಅದು ಕೆಲಸ ಮಾಡುತ್ತೋ ಬಿಡುತ್ತೋ, STP ರಾತ್ರಿ ಹೊತ್ತಲ್ಲಿ ಎಷ್ಟು ನೀರು ವಾಪಸ್ ಅದಕ್ಕೆ ಸೇರಿಸ್ತೋ ಅದು ರಾಜಕೀಯ ಪಕ್ಷದವ್ರಿಗಿಲ್ಲ. ಒಟ್ಟಲ್ಲಿ ಅವ್ರಿಗೆ ಒಂದು ಕಿಕ್ ಬ್ಯಾಕ್ ದುಡ್ಡು ಬರಬೇಕು, ಅಲ್ಲೊಂದು ಪ್ಲಾಂಟೇಶನ್ ಇದ್ರೂ ಪರವಾಗಿಲ್ಲ. ಜನರ ಹತ್ರ NOC ತೊಗೋಬೇಕು, ಅವ್ರಿಗೆ ಒಂದಷ್ಟು ದುಡ್ಡು ಕೊಡಬೇಕು. ಆ ಊರಿನಲ್ಲಿ ಯಾರೋ ಒಬ್ಬರು ಲೀಡರ್ ಇರ್ತಾನೆ, ಆ ಲೀಡರ್ ಹಿಂದೆಗಡೆ ಒಂದಷ್ಟು ಜನ ಇರ್ತಾರೆ, ಅವ್ರ ಬೆಂಬಲ ಸಿಕ್ಕಿದ್ರೆ ಸಾಕು. ಇನ್ನು ಜನ ವಿರೋಧ ಮಾಡಿದ್ರು ಪರವಾಗಿಲ್ಲ, ಅಲ್ಲಿ ಒಂದು ಕಂಪ್ನಿ ಬರುತ್ತೆ, ಅಲ್ಲೊಂದು ಸ್ಥಾಪನೆ ಆಗುತ್ತೆ, ಕೊಳಚೆ ನೀರು ಶುರು ಆಗುತ್ತೆ. ಹೇಳೋರು ಕೇಳೋರು ಯಾರು ಇಲ್ಲ, ನಾವೆಲ್ಲ ಮೂಕ ಪ್ರೇಕ್ಷಕರು. ನೀರು ತನ್ನ ಪಾಡಿಗೆ ತಂದು ಕುಲುಷಿತ ಆಗ್ತಾ ಇರುತ್ತೆ. ಎಲ್ಲಿವರೆಗೂ ಜನ ನಿಂತ್ಕೊಂಡು ಹೌದು ಇದು ನನ್ನ ಸುತ್ತಮುತ್ತಲು ನನ್ನ ಕಾಲು ಬುಡಕ್ಕೆ ಬರುತ್ತೆ ಅಂತಂದರೆ, ಒಂದು ಹಿಂದೆ ಗಾದೆ ಇತ್ತು, ನೀನು ತಲೆ ಸ್ನಾನ ಮಾಡಿರೋ ನೀರು ನಿನ್ನ ಹೆಬ್ಬೆಟ್ಟು ಮೂಲಕನೇ ಹೋಗಬೇಕು ಅಂತ. ಅದೇ ಥರ ನಾವು ಪಾಪ ಮಾಡಿದ್ದು ನಮ್ಗೆ ಫಸ್ಟ್ ಸುತ್ತಕೊಂಡು ಆಮೇಲೆ ಮುಂದಕ್ಕೆ ಹೋಗುತ್ತೆ ಅನ್ನೋದು ಜನ ಅರ್ಥ ಮಾಡ್ಕೋಬೇಕು. ಸರ್, ಕೊನೆಯದಾಗಿ ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್ಕಾರದ ಜವಾಬ್ದಾರಿ ಇದೆ ಸರ್, ಸುಮ್ಮನೆ ಕೂತಿದೆಯಾ ಸರ್ಕಾರ? ಸರ್ಕಾರದ ಜವಾಬ್ದಾರಿ ಇದೆ, ಅದಕ್ಕಿಂತ ಜಾಸ್ತಿ ಜನರ ಜವಾಬ್ದಾರಿ ಬೇಕು. ಇವತ್ತು ನಾವು ಪ್ಲಾಸ್ಟಿಕ್ ಬಳಕೆ ಮಾಡಿ ಅದನ್ನು ನೀರಿಗೆ ಹಾಕೋದು, ತ್ಯಾಜ್ಯ ನಮಗೆ ಗೊತ್ತಿದ್ರೂ ನೀರಿಗೆ ಬಿಡೋದು, ನಾವು ಎಚ್ಚೆತ್ಕೋಬೇಕು. ಸರ್ಕಾರ ಮಾಡ್ಬೋದು, ಸರ್ಕಾರ ಇಸ್ ಅ ಫ್ಯೂ ಪೀಪಲ್ ಆರ್ ಫ್ಯೂ ಅಫಿಷಿಯಲ್ಸ್, ಬಟ್ ಎಟ್ ದ ಎಂಡ್ ಆಫ್ ದ ಡೇ ದ ಪಾಪ್ಯುಲೇಷನ್ ಎಟ್ ದ ಲಾರ್ಜ್, ಅವರು ದೇ ಶುಡ್ ಅಂಡರ್ಸ್ಟ್ಯಾಂಡ್ ಇದು ನನ್ನ ಸಾಮಾಜಿಕ ಕರ್ತವ್ಯ, ನನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವೇನು ಹೇಳ್ತೀವಿ. ನಾವು ದೇವ್ರ ಗುಡಿಗೆ ಹೋಗಿ ಪೂಜೆ ಮಾಡ್ತೀವಲ್ಲ, ದೇವ್ರು ಯಾವ ದೇವರನ್ನು ನಿಮ್ಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪ್ರಕೃತಿನ ನೀವೇನಾದರೂ ಏನೋ ಮಿಸ್ಯೂಸ್ ಮಾಡಿದರೆ ಎಂಥ ದೇವ್ರ ಹತ್ರ ಹೋದ್ರೂ ಅದಕ್ಕೆ ಪರಿಹಾರ ಸಿಗಲ್ಲ. ಅದನ್ನು ಮಾತ್ರ ಬರೆದಿಟ್ಕೋಬೇಕು. ಇವತ್ತು ನೀವು ಪ್ರಕೃತಿನ ಕಾಪಾಡಿದರೆ ದೇವ್ರು ನಿಮ್ಮನ್ನು ಕಾಪಾಡ್ತಾನೆ ಹೊರತು ಅದನ್ನು ಸ್ವಾಮಿಗಳು ಹೇಳಬೇಕು. ಇವತ್ತು ಎಲ್ಲರೂ ಅದು ಪ್ರಕೃತಿ ಕಡೆ ಬಗ್ಗೆ ಮಾತಾಡಬೇಕು. ಎಲ್ಲ ಮಠದಲ್ಲೂ ಅದ್ರ ಬಗ್ಗೆ ಫಸ್ಟ್ ಮಾತಾಡಬೇಕು, ಎಲ್ಲ ಶಾಲೆಗಳಲ್ಲಿ ಅದ್ರ ಬಗ್ಗೆ ಮಾತಾಡಬೇಕು. ಅದೇನು ದೊಡ್ಡದ ನಿಮ್ಮ ಕ್ಯಾರಿಕ್ಯುಲಮಲ್ಲಿ ಅದ್ರ ಬಗ್ಗೆ ತರೋದು ಅದೇನು ದೊಡ್ಡ ವಿಷಯನ? ನಾಳೆ ನಿಮ್ಮ ಬದುಕು ಅದರಲ್ಲಿದೆ. ನೀವು ದುಡ್ಡು ದುಡಿಯೋದೆಲ್ಲ ಇಂಪಾರ್ಟೆಂಟ್, ದುಡ್ಡು ತಿನ್ನೋಕ್ಕಾಗತ್ತಾ? ಎಟ್ ದ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಸರ್ವೈವ್ ಇನ್ ದಿಸ್. ಸೊ ಅದನ್ನು ಫಸ್ಟ್ ಸಬ್ಜೆಕ್ಟ್ಸ್ ಅದು ಬರಬೇಕು. ನೀವು ಇವತ್ತು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಪ್ರವಚನ ಹೇಳ್ಬೇಕಾದ್ರೆ ಫಸ್ಟ್ ಅದನ್ನು ಹೇಳಬೇಕು. ನೀವು ದೇವ್ರಿಗೆ ಪೂಜೆ ಮಾಡಿ ಇದು ಮಾಡಿ ಯಾವುದು ಕಾಪಾಡಲ್ಲ. ನಾನು ಹೇಳ್ತೀನಿ ನಿಮ್ಗೆ ಇವತ್ತು ಯಾವುದು ಕಾಪಾಡಲ್ಲ. ನಿಮ್ಮ ಪ್ರಕೃತಿ ಕಾಪಾಡಿದರೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ತೀರಾ ಹೊರತು ನೀವು ಪೂಜೆ ಮಾಡಿದರೆ ಪುನಸ್ಕಾರ ಮಾಡಿದರೆ ಹೋಮ ಹವನ ಯಾವುದು ಕಾಪಾಡಲ್ಲ. ಪ್ರಕೃತಿನ ಕಾಪಾಡಿದರೆ ನೀವು ಬದುಕ್ತೀರಾ, ಇಲ್ಲಾಂದ್ರೆ ಸರ್ವನಾಶ ಆಗೋಗ್ತೀರಾ. ಒಂದು ಸತಿ ಪ್ರಕೃತಿ ಇಷ್ಟಪಟ್ಟು ನಿಮ್ಮನ್ನು ಸರಿ ಮಾಡಬೇಕು ಅಂದರೆ ನೇಚರ್ ಇಸ್ ದ ಬೆಸ್ಟ್ ಲೆವೆಲರ್ ಅಂತಾರೆ. ಅವತ್ತು ಒಂದು ದಿವಸ ಮಾಡಿದರೆ ನಾವು ಯಾವತ್ತು ಯೋಚನೆ ಮಾಡೋಕ್ಕೂ ಇರಲ್ಲ. ಸೊ ಅದನ್ನು ನಾವು ದಯವಿಟ್ಟು ಇವತ್ತು ಎಲ್ಲರಿಗೂ ಒಂದು ಕರೆ ಕೊಡಬೇಕಾಗಿದೆ. ಇದು ಒಂದು ದೊಡ್ಡ ಏನೋ ಇದಾಗಬೇಕಾಗಿದೆ, ಜನ ಆಂದೋಲನ ಆಗಬೇಕು ಇವತ್ತು. ಆವಾಗ ಮಾತ್ರ ಉಳ್ಸೋಕ್ಕೆ ಸಾಧ್ಯ. ಎಲ್ಲರೂ ಅದರಲ್ಲಿ ಪಾಲ್ಗಾರಿಕೆ ಇರಬೇಕು ಅದರಲ್ಲಿ. ಓಕೆ, ಎಸ್.
ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಯಿತು. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ವಲ್ಲೀಶ್ ಕೌಶಿಕ್ ಅವರು, ವಿಜಯರಾಜ್ ಶಿಶೋದ್ಯ ಅವರು, ಅನುಪಮ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, 12 ನದಿಗಳ ಮೂಲ ಕಲುಷಿತ ಆಗಿದೆ, ಅದು ಕುಡಿಯೋಕೆ ಯೋಗ್ಯ ಅಲ್ಲ ಎನ್ನುವಂಥ ವರದಿ ಬಂದಾಗ ಎಲ್ರಿಗೂ ಕೂಡ ಈ ಆತಂಕ ಎದುರಾಯಿತು. ಈ ಆತಂಕ ಎದುರಾಗೋದಕ್ಕೆ ಕಾರಣ ಮನುಷ್ಯ ಮಾಡಿದಂಥ ತಪ್ಪುಗಳು. ಇವತ್ತು ನಾವು ನದಿ ನೀರನ್ನು ಏನು ಬಳಕೆ ಮಾಡ್ತಾ ಇದ್ದೀವಿ ಅದು ಮುಂದಿನ ಪೀಳಿಗೆಗೂ ಸಿಗಬೇಕು. ಹಾಗೆಯೇ ನಾವು ಮಾತ್ರ ಬಳಕೆ ಮಾಡೋದಲ್ಲ, ಮುಂದಿನ ದಿನಗಳಲ್ಲಾದರೂ ಮನುಷ್ಯನ ರೀತಿ ಬದುಕಿ ಈ ನದಿ ಮೂಲಗಳನ್ನು ಶುದ್ಧ ಮಾಡುವಂಥ ಕೆಲಸವನ್ನು ಮಾಡಿದರೆ ಉತ್ತಮ ನದಿ ನೀರು ಅಥವಾ ಉತ್ತಮ ಕುಡಿಯೋ ನೀರು ನಮ್ಮೆಲ್ಲರಿಗೂ ಸಿಗುತ್ತೆ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.